ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಘಂಟಾಶೂಲಹಲಾನಿ ಶಂಖಮುಸಲೇ ಚಕ್ರಂ ಧನುಸ್ಸಾಯಕಂ ಹಸ್ತಾಬ್ಜೈಃ ದಧತೀಂ ಘನಾಂತವಿಲಸಚ್ಛೀತಾಂಶುತುಲ್ಯಪ್ರಭಾಂ ಗೌರೀದೇಹಸಮುದ್ಭವಾಂ ತ್ರಿಜಗತಾಂ ಆಧಾರಭೂತಾಂ ಮಹಾಪೂರ್ವಾಮತ್ರ ಸರಸ್ವತೀಂ ಅನುಭಜೆ ಶುಂಭಾದಿದೈತ್ಯಾರ್ದಿನೀಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಈ ಸರಣಿಗೆ ದತ್ತಿ ನ್ಯಾಸಕರ್ತರಾಗಿ ಪ್ರಾಯೋಜಕರಾಗಿ ಸಹಕರಿಸ್ತಾ ಇರುವಂಥ ಎಲ್ಲ ಆ ಪರಿವಾರದ ಸದಸ್ಯರೇ, ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿ ಗುಹೆಯನ್ನು ಬೆಳಗ್ತಾ ಇರುವಂತಹ ಚಂಡಿಕಾ ಪರಮೇಶ್ವರಿ ಎನ್ನುವ ಮಹಾಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾವು ಈ 11ನೆಯ ಅಧ್ಯಾಯದ 6ನೇ ಶ್ಲೋಕವನ್ನು ಕುರಿತು ಚಿಂತನೆ ಮಾಡ್ತಾ ಇದ್ವಿ. ವಿದ್ಯಾಸಮಸ್ತಾಸ್ತವದೇವಿ ಭೇದಾಃ ಸ್ತ್ರಿಯಸ್ಸಮಸ್ತಾ ಸಕಲಾ ಜಗತ್ಸು ತ್ವಯೈಕಯಾ ಪೂರಿತಮಂಬಯೈತದ್ ಕಾತೆ ಸ್ತುತಿ ಸ್ತವ್ಯ ಪರಾಪರೋಕ್ತಿ ಅಂತ. ಇದರೊಳಗೆ ಸುಮಾರು ಬಹುಭಾಗ ಅರ್ಥವನ್ನು ನಾನು ನಿನ್ನೆ ದಿವಸ ವಿವರಿಸಿದ್ದೇನೆ. ಒಂದು ಸ್ವಲ್ಪ ಬಾಕಿ ಉಳ್ಕೊಂಡಿದೆ, ಅದನ್ನು ಮುಗಿಸಿ ಮತ್ತೆ ಮುಂದಿನ ಶ್ಲೋಕದ ಕಡೆಗೆ ನಾವು ಸಾಗಬೇಕು. ಉತ್ತರಾರ್ಧದಲ್ಲಿ ಉಂಟು ತ್ವಯೈಕಯಾ ಪೂರಿತಂ ಅಂಬ ಏತತ್. ಅಂಬ ಅಂದರೆ ಜಗನ್ಮಾತೆ, ತಾಯಿ ಅಂತ ಅರ್ಥ. ಅದರ ಸಂಬುದ್ಧಿಯಲ್ಲಿ ಅಂಬಾ ಅಂತ ಆಗ್ತದೆ, ಸಂಬೋಧನೆಯಲ್ಲಿ ಅಮ್ಮ. ಏತತ್ ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂಥ ಈ ಜಗತ್ತೆಲ್ಲವೂ ಸಹ ತ್ವಯಾ ನಿನ್ನಿಂದ ಪೂರಿತಂ ಅಂದರೆ ಅದು ಪೂರ್ತಿಯಾಗಿ ತುಂಬಲ್ಪಟ್ಟಿದೆ. ತುಂಬಲ್ಪಟ್ಟಿದೆ ಅಂದರೆ ತುಂಬಿ ಆದ ಮೇಲೆ ಮತ್ತಲ್ಲಿ ಇನ್ನೇನೂ ಇಲ್ಲ. ಅಂದರೆ ಪೂರ್ತಿಯಾಗಿ ನೀನು ಇದನ್ನು ಆವರಿಸಿಕೊಂಡಿದ್ದೀಯೇ ಅಂದರೆ ಇದೆಲ್ಲವೂ ಸಹ ನಿನ್ನದೇ ರೂಪ. ನಿನಗೆ ಹೊರತಾದಂಥದ್ದು ಜಗತ್ತು ಬೇರೆ ಎನ್ನುವುದು ಇಲ್ಲವೇ ಇಲ್ಲ. ಒಂದು ದೃಷ್ಟಾಂತ ಕೊಟ್ಟು ಹೇಳುವುದಾದರೆ, ಹಗ್ಗದಲ್ಲಿ ಹಾವು ಕಂಡಾಗ ಆ ಹಗ್ಗ ಪೂರ್ತಿ ಹಾವಾಗಿ ಕಾಣುತ್ತೋ ಅಥವಾ ಹಗ್ಗದ ಅರ್ಧ ಭಾಗ ಮಾತ್ರ ಹಾವಾಗಿ ಕಂಡು ಇನ್ನರ್ಧ ಭಾಗ ಹಗ್ಗವಾಗಿಯೇ ಕಾಣುತ್ತೋ? ಇಲ್ಲ ತಾನೇ. ಅಂದರೆ ಮೂಲತಃ ಇರುವಂತಹ ಆ ಹಗ್ಗದಲ್ಲಿ ಏನು ತೋರ್ತಾ ಇದೆಯಲ್ಲ ಹಾವು, ಅದು ಪೂರ್ತಿಯಾಗಿ ಏನಾಗಿದೆ, ನಮಗೆ ಹಾವು ಅಂತ ಕಾಣುತ್ತೆ. ಆದರೆ ಆ ಹಾವಿನ ಉದ್ದಗಲಕ್ಕೂ ಇರುವಂತಹದ್ದು ಮೂಲತಃ ಯಾವುದು? ಹಗ್ಗವೇ. ಹಾಗೆಯೇ ನೀನು ತುಂಬಿಕೊಂಡಿದ್ದೀಯೆ ಅಂದರೆ ಆಧಾರ ರೂಪದಲ್ಲಿ ಇದ್ದು ನೀನೇ ಜಗತ್ತಾಗಿ ತೋರ್ತಾ ಇದ್ದೀಯೆ. ಹಗ್ಗದ ರೂಪ ನಿಜವಾದದ್ದು, ಅದೇ ಹಾವಾಗಿ ತೋರ್ತಾ ಇದೆ ಹಾಗೆ ಅಂತ. ಈ ಮಾತನ್ನು ಹೇಳುವುದಕ್ಕೆ ಒಂದು ಬಲವಾದ ಕಾರಣ ಉಂಟು, ಉಪನಿಷತ್ತುಂಟು. ಏನು ಅಂದರೆ ನ ಇಹ ನಾನಾ ಅಸ್ತಿ ಕಿಂಚನ. ಇಹ ಅಂದರೆ ಈ ಪ್ರಪಂಚದಲ್ಲಿ ಆ ಪರಬ್ರಹ್ಮ ವಸ್ತು ಒಂದನ್ನು ಬಿಟ್ಟು ಕಿಂಚನ ನಾನಾ, ಯಾವುದೂ ಬೇರೆ ಇಲ್ಲವೇ ಇಲ್ಲ, ಅದೊಂದೇ ಇರೋದು. ಹಾಗೆ ಇರುವ ಅದರಲ್ಲಿ ಇವೆಲ್ಲವೂ ಸಹ ತೋರ್ತವೆ. ಏನಂತ ಅರ್ಥ? ಕಾರಣ ಇದ್ದರೆ ಕಾರ್ಯ ಇರ್ತದೆ, ಕಾರಣ ಇಲ್ಲದಿದ್ದರೆ ಕಾರ್ಯ ಇಲ್ಲ. ಮಣ್ಣು ಇದ್ದರೆ ಮಡಕೆ ಇರ್ತದೆ, ಹೌದು ತಾನೇ? ಆದರೆ ನೀವು ಯಾವುದೇ ಮಡಿಕೆ ನೋಡಿದರೂ ಸಹ
ಅದರೊಳಗಡೆ ಎಲ್ಲ ಏನಿರ್ತದೆ? ಮಣ್ಣೇ ಇರುತ್ತದೆ. ಯಾವುದೇ ಆಭರಣ ನೋಡಿದ್ರೂ ಸಹ ಅದರ ಒಳಗಡೆಗೆಲ್ಲ ಅನುಸ್ಯೂತವಾಗಿ ಇರುವುದು ಚಿನ್ನವೇ ಆಗಿರ್ತದೆ. ಹಾಗೆಯೇ ಕಾರಣ ರೂಪದಲ್ಲಿರುವಂಥ ನೀನು ಈ ಪ್ರಪಂಚದಲ್ಲಿ ಬೇರೆ 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 ಬೇರೆಯಾಗಿ ತರುವ ಎಲ್ಲ ವಸ್ತುಗಳಲ್ಲೂ ಸಹ ಇರುವವಳು ವಾಸ್ತವಿಕವಾಗಿ ನೀನೇ. ಹಾಗಿದ್ರೆ ಅವು ತೋರುವವು. ಇರುವುದು ಬೇರೆ, ತೋರುವುದು ಬೇರೆ. ಇರುವುದು ಅದು ಯಾವಾಗಲೂ ಇರುವುದು, ತೋರುವುದು ಇರುವುದನ್ನು ಅವಲಂಬಿಸಿಕೊಂಡು ತೋರ್ತದೆ. ತೋರುವಿಕೆ ಹಿಂದೆ ಏನಿರಬೇಕು? ಇರುವಿಕೆ ಇರಲೇಬೇಕು ಅಷ್ಟೆ. ಹಾಗಾಗಿ ಯಾವ್ಯಾವ ತೋರ್ತದೆಯೋ ಅದೆಲ್ಲದಕ್ಕೂ ಆಧಾರವಾದದ್ದು ಇರುವುದು. ಹಾಗಾಗಿ ಆ ಇರುವುದು ಒಂದೇ ಹೊರತುನು ಎರಡಲ್ಲ. ನಂದಲ್ಲ ಮಾತು. ನ ಇಹ ನಾ ಅಸ್ತಿ. ಇಲ್ಲಿ ಬೇರೆ ಬೇರೆ ಯಾವುದೂ ಸಹ ಇಲ್ಲ. ಎಷ್ಟೇ ನೀವು ಮಡಿಕೆ ಇದೆ ನೋಡಿ ಸರ್, ಮಡಿಕೆ, ಕುಡಿಕೆ ಮತ್ತು ಪ್ಲೇಟು ಎಲ್ಲ ಹೇಳ್ರಿ, ಹೇಳ್ಬೋದು. ಆಕಾರ ಬೇರೆ, ಅದರಿಂದ ಹೆಸರು ಬೇರೆ. ಆದರೆ ಎಲ್ಲದರೊಳಗೂ ಸಹ ಇರೋದು ಯಾವುದು? ಮಣ್ಣೆ ಅಲ್ವಾ? ಹಾಗೆ ಆದ್ದರಿಂದ ಇರುವುದೆಲ್ಲವುದೂ ಸಹ ನೀನೇ ಆಗಿದ್ದೀಯೇ. ಇಂಥ ನಿನ್ನನ್ನು ನಾವು ಏನಂತ ಸ್ತುತಿ ಮಾಡಬೇಕು ಅಂತ ಪ್ರಶ್ನೆ ಅಲ್ಲ. ಇರುವುದು ಒಂದೇ ಸ್ತುತಿ ಮಾಡಲಿಕ್ಕೆ ಬರೋದಿಲ್ವೋ ಅಂದರೆ ಬರೋದಿಲ್ಲ. ಯಾಕೆ ಕೇಳಿ ನೋಡಿ, ಸ್ತೋತ್ರ ಮಾಡಬೇಕಿದ್ರೆ ಮಾಡುವವನೊಬ್ಬ, ಮಾಡಿಸಿಕೊಳ್ಳುವವನೊಬ್ಬ ಇರಬೇಕೋ ಬೇಡವಾ? ಹೌದು ತಾನೆ? ಎಲ್ಲವೂ ಒಂದೇ ಆದರೆ ಸ್ತೋತ್ರ ಮಾಡೋದು ಹೇಗೆ? ಕಷ್ಟ. ಅದಕ್ಕೋಸ್ಕರ ಕಾತೆ ಸ್ತುತಿ. ನಿನ್ನನ್ನು ಹೇಗೆ ತಾನೇ ಸ್ತುತಿ ಮಾಡೋದು? ಯಾವುದು ನಿನಗೆ ಸ್ತುತಿ? ಯಾಕೆಂದರೆ ನೀನು ಎಲ್ಲ ಕಡೆಯೂ ವ್ಯಾಪಿಸಿದ್ದೀಯ ಅಂತ ಆದಮೇಲೆ ನನ್ನೊಳಗೂ ಇರಬೇಕೋ ಬೇಡವಾ? ಇರಬೇಕು. ಹಾಗಿದ್ರೆ ನಾನು ಹೇಳುವಂಥ ಶಬ್ದ ಇದು ನಿನ್ನನ್ನೇ ಆಶ್ರಯ ಪಡೆದಿದೆ ಅಂತ ಆದಮೇಲೆ ಮೂಲತಃ ಈ ಶಬ್ದ ನಂದೋ ನಿಂದು ಅಂತ ಆದಮೇಲೆ ನಿನ್ನ ಶಬ್ದದಿಂದಲೇ ನೀನು ಸ್ತುತಿ ಮಾಡಿಕೊಂಡ್ರೆ ನಂದೇನು ಹೆಚ್ಚುಗಾರಿಕೆ? ನಾನು ಸ್ತುತಿ ಮಾಡಿದೆ ಅಂತ ನೀವು ಹಿಂಗೆ ಮಾಡೋದು ಏನಿದೆ ಅಲ್ಲಿ? ಹೌದು ತಾನೆ? ತಾತ್ಪರ್ಯ ಏನು? ನೀನು ಸ್ತುತಿಗೂ ಸಹ ನಿಲುಕದೇ ಇರುವವಳು. ಏಕೆಂದರೆ ಪ್ರತಿಯೊಂದು ಶಬ್ದವು, ಪ್ರತಿಯೊಂದು ಪದವು, ಪ್ರತಿಯೊಂದು ವರ್ಣವೂ ಸಹ ನಿನ್ನದೇ ರೂಪವಾದ್ದರಿಂದ ನಾನು ಮಾಡಿದರೂ ಸಹ ಸ್ತುತಿಯನ್ನು ನನ್ನಲ್ಲಿ ನಿಂತು ನೀನೇ ನಿನ್ನನ್ನು ಸ್ತುತಿಸಿಕೊಂಡಂತೆ ಅಲ್ವಾ? ಅದಕ್ಕೋಸ್ಕರ ಖಾತೆ ಸ್ತುತಿ, ಸ್ತೋತ್ರ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಮಾಡಬೇಕು ಅಂತ ಆದರೆ ಏನು ಅಂತಂದರೆ ಸ್ತುತಿ ಸ್ತವ್ಯಪರ ಪರೋಕ್ತಿ. ಆದರೂ ನಾನೊಂದು ಮಾಧ್ಯಮ ಆದ್ನಲ್ಲ, ಒಟ್ಟಾರೆ ಸ್ತೋತ್ರ ಮಾಡ್ಕೊಳ್ಳೋದು ನನ್ನನ್ನು ಮಾಧ್ಯಮವನ್ನಾಗಿ ನೀನು ಮಾಡ್ಕೊಂಡಿದ್ದೀಯಾ ಅಷ್ಟೇ. ಯಾವ ಶಬ್ದಗಳು ನನ್ನ ನಾಲಿಗೆಯಿಂದ ಬಂದವೋ ಅಂತಹ ಸ್ತುತಿ ಅಂದರೆ ನಿನ್ನನ್ನು ಸ್ತುತಿ ಮಾಡುವಂತಹ ಶಬ್ದಗಳಿದ್ದಾವಲ್ಲ, ಅವು ನಿಜವಾಗಿಯೂ ಜಗತ್ತಿನಲ್ಲಿ ಪರೋಕ್ತಿ, ಅತ್ಯಂತ ಉತ್ಕೃಷ್ಟವಾದಂತಹ ಶಬ್ದ. ಏನು ಹೇಳ್ದಂಗಾಯಿತು? ಯಾವ ಶಬ್ದ ಭಗವತ್ ತತ್ವವನ್ನು ಕುರಿತು ಹೇಳುವುದಿಲ್ವೋ, ಭಗವತ್ ತತ್ವವನ್ನು ಕುರಿತು ಸ್ತುತಿಸುವುದಿಲ್ವೋ ಅಥವಾ ಅದನ್ನು ವರ್ಣಿಸುವುದಿಲ್ಲವೋ ಅಂತಹ ಶಬ್ದ ಅದು ಪರಶಬ್ದ ಅಲ್ಲ, ಅದು ಅಪರ ಶಬ್ದ, ಅದು ಸಾಮಾನ್ಯ ಶಬ್ದ. ಲೋಕದಲ್ಲಿ ಮಾತಾಡ್ತೇವಲ್ಲ ಹಾಗೆ. ಯಾವ ಶಬ್ದ ಆಕೆಯನ್ನು ಕುರಿತು ಸ್ತುತಿ ಮಾಡ್ತದೆಯೋ ಅದು ಮಾತ್ರ ಪರೋಕ್ತಿ. ಹಾಗಾಗಿ ನನ್ನ ಬಾಯಿಂದ ಯಾವಾಗಲೂ ಈ ಪರವಾದ ಉಕ್ತಿ ಬರಬೇಕೇ ಅಷ್ಟೇ ಹೊರತು ಅಪರವಾದ ಕೆಟ್ಟ ಶಬ್ದಗಳು ಬರಬಾರದು. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಆಯಿತು ಅಂತ ಅಂದ್ಕೊಳ್ಳೋಣ. ಇದೊಂದೇ ಶ್ಲೋಕಕ್ಕೆ ಹೆಚ್ಚಿಗೆ ಇಲ್ಲ, ಒಂದು 3-4 ಪೇಜ್ ವ್ಯಾಖ್ಯಾನ ಬರೆದಿದ್ದಾರೆ ಒಬ್ಬರು ಯತಿಗಳು. ಅಷ್ಟರ ಮಟ್ಟಿಗೆ ತುಂಬಿದ್ದಾರೆ ಇದರೊಳಗೆ. ಆದರೂ ಸಹ ಸಾಕು ಅಂತ ಅಂದ್ಕೊಳ್ಳೋಣ. ಯಾಕೆಂದರೆ ಮುಂದೆ ನಾವು ಹೇಳಬೇಕಾದ್ದು ತುಂಬ ಉಂಟು. ಮತ್ತು ಮುಂದೆ 7ನೆಯ ಶ್ಲೋಕ, ಸರ್ವಭೂತಾಯದಾ ದೇವಿ ಭುಕ್ತಿ ಮುಕ್ತಿ ಪ್ರದಾಯಿನೇ ತ್ವಂ ಸ್ತುತಾಸ್ತುತಯೇ ಕಾವಾ ಭವಂತು ಪರಮೋಕ್ತಯಃ. ಅಮ್ಮ, ನೀನು ಸರ್ವಭೂತ. ಭೂತ ಅಂದರೆ ಮತ್ತೆ ಈ ಕನ್ನಡದಲ್ಲಿ ಹೇಳೋ ಅರ್ಥ ಅಂದ್ಕೊಳ್ಬೇಡಿ. ಭೂತ ಅನ್ನೋದಕ್ಕೆ ಅರ್ಥ ಅಂದರೆ ಯಾವ್ಯಾವ ಜೀವಿಗಳಿದ್ದಾವಲ್ಲ
ಆ ಎಲ್ಲ ಜೀವಿಗಳಿಗೂ ಸಹ ಭೂತಗಳಿಗೂ ಸಹ ನೀನೇನಾಗಿದ್ದೀಯ ಅಂದರೆ ಆಶ್ರಯಗಳಾಗಿದೆ, ನಿನ್ನಿಂದಲೇ ಅವು ಹುಟ್ಟಿವೆ. ಹಾಗಾಗಿ ನೀನು ಸರ್ವಭೂತಾತ್ಮಿಕ ಅಂತ. ಹೇಗೆ ಅಂದರೆ ನದಿ ತೀರಕ್ಕೆ ಹೋಗಿ ನೋಡಿ ನೀವು, ಮೇಲಿಂದ ನೀರು ಧುಮುಕತ್ತೆ, ಆ ನೀರಿನಲ್ಲಿ ಗುಳ್ಳೆಗಳು ಬರ್ತವೆ, ಬಬಲ್ಸು ಹೀಗೇ ಹೋಗ್ತಾ ಇರ್ತವೆ. ಒಂದು ದೊಡ್ಡದು ಒಂದು ಚಿಕ್ಕದು ಎಲ್ಲ ಇರ್ತವೆ ಅಲ್ವಾ. ನಮಗೆಲ್ಲ ಗುಳ್ಳೆ ಬೇರೆ ಬೇರೆ ಕಾಣುತ್ತೆ. ಅದರೊಳಗೆ ಏನಾದ್ರು ಮೋಡದ ರಿಫ್ಲೆಕ್ಷನ್ ಆದರೆ ಕೆಲವು ಗುಳ್ಳೆ ನೀಲಿಯಾಗಿ ಕಾಣ್ತವೆ, ಕೆಲವು ಬೆಳಕು ಕಾಣ್ತವೆ, ಕೆಲವು ಎಲ್ಲೋ ಕಲರ್ ಕಾಣ್ತವೆ, ಎಲ್ಲ ಕಾಣ್ತವೆ, ಎಲ್ಲ ಬೇರೆ ಬೇರೆ ಆಗಿ ಕಾಣ್ತವೆ. ಅದರ ಪ್ರಶ್ನೆ ಇಷ್ಟೇ, ಈ ಎಲ್ಲ ಗುಳ್ಳೆಗಳಿಗೂ ಸಹ ಆಧಾರವಾದದ್ದು ಯಾವುದು? ಕೆಳಗಡೆ ಇರುವಂಥ ನೀರು, ಹೌದು ತಾನೆ? ಹಾಗೆ ನೀನು ಸರ್ವಭೂತಾತ್ಮಿಕ, ಎಲ್ಲ ಜೀವಿಗಳಿಗೂ ಸಹ ಭೂತಗಳಿಗೂ ಸಹ ಆತ್ಮಸ್ವರೂಪಳಾಗಿ ಇದ್ದಿದ್ದರಿಂದ ನಿನ್ನ ಹೆಸರು ಏನಾಗಿದೆ ಅಂದರೆ ಸರ್ವಭೂತ ಅಂತ ಅರ್ಥ. ತಾತ್ಪರ್ಯ ಏನಂದರೆ ಯಾವಳಿಂದಾಗಿ ಈ ಭೂತಗಳೆಲ್ಲ ಜೀವಿಗಳಲ್ಲೆಲ್ಲ ಹುಟ್ಟುತ್ತವೋ ಅವಳೇ ಸರ್ವಭೂತ ಸ್ವರೂಪಳು. ಆದ್ದರಿಂದ ಸರ್ವಭೂತ ಯದಾದೇವಿ, ನೀನು ಸರ್ವಭೂತಳು ಅಂತ ಆದಮೇಲೆ ಭುಕ್ತಿ ಮುಕ್ತಿ ಪ್ರದಾಯಿನಿ. ಭುಕ್ತಿ ಏನು? ಭೋಗ ಅಂತ ಅರ್ಥ. ಭೋಗ ಅಂದರೆ ಏನು? ಎಲ್ಲವೂ ಸಹ, ಮನೆ ಮಠ ವಾಹನ ಸಂಪತ್ತು ಎಲ್ಲವೂ ಸಹ. ಇನ್ನು ಆಹಾರವೂ ಬಂತು ಅದರೊಳಗೆ. ಇದೆಲ್ಲವನ್ನೂ ಸಹ ನೀನು ಸರ್ವಭೂತಳಾದಮೇಲೆ ಇದನ್ನೆಲ್ಲ ಕೊಟ್ಟೇ ಕೊಡ್ತೀಯ, ಹೌದು ತಾನೆ? ಅಂದರೆ ನೀನು ಎಂಥವಳಿಗೆ ಅಂದರೆ ಭುಕ್ತಿಪ್ರದಾಯಿನಿ, ಹಿಂಗೆ ಅನ್ವಯ ಮಾಡ್ಕೊಳ್ಬೇಕು. ಸರ್ವಭೂತ ಸತೀ ಭುಕ್ತಿಪ್ರದಾಯಿನಿ. ಅದಾದಮೇಲೆ ಸರ್ವಭೂತ ಸತಿ ಮುಕ್ತಿಪ್ರದಾಯಿನಿ, ನೀನು ಮುಕ್ತಿಯನ್ನು ಸಹ ಕೊಡ್ತೀವಿ. ಯಾಕೆಂದರೆ ಇವರೆಲ್ಲರೂ ಸಹ ನಿನ್ನಲ್ಲೇ ಇರೋದು, ನಿನ್ನಲ್ಲೇ ಇದ್ದವನು ನೀನು ಸಲಹೆ ಸಲುತ್ತೀಯೇ. ಮತ್ತಷ್ಟೇ ಅಲ್ಲ, ಕೊನೆಗೆ ಒಂದು ದಿವಸ ನಿನ್ನೊಳಗಡೆ ನೀನು ಅವ್ರನ್ನ ಸೇರಿಸಿಕೊಳ್ತೀಯೆ. ಹೀಗೆ ತ್ವಂ ಸ್ತುತ, ಈ ರೀತಿಯಾಗಿ ನೀನು ಸ್ತುತಿಸಲ್ಪಡ್ತೀಯೇ. ಸ್ತುತಯೇ ಕಾವಾ ಭವಂತು ಪರಮೋಕ್ತಯ. ಇದನ್ನು ಬಿಟ್ಟರೆ ನಿನ್ನನ್ನು ಸ್ತುತಿ ಮಾಡೋದಕ್ಕೆ ಬೇರೆ ಶಬ್ದಗಳಿಲ್ಲಮ್ಮ. ಏನು ಹೇಳಬೇಕು ಅಂದರೆ ನೀನು ಸರ್ವಭೂತ ಸ್ವರೂಪಳು, ಭುಕ್ತಿ ಮುಕ್ತಿ ಸ್ವರೂಪಳು ಅಂತ ಇಷ್ಟು ಹೇಳಿಬಿಟ್ರೆ ಈ ಸಹಸ್ರನಾಮ ಹೇಳಿದಷ್ಟು ಬಂತು. ಎಲ್ಲ ಅರ್ಥಗಳು ಇಷ್ಟರೊಳಗೆ ಅಡಕವಾಗಿ ಬಿಡ್ತವೆ ಅಂತ. ಹಾಗಾಗಿ ಕಾವಾ ಭವಂತು ಪರಮೋಕ್ತೆಯ, ಇದಕ್ಕಿಂತ ಮಿಗಿಲಾದಂಥ ಯಾವ ಶಬ್ದಗಳನ್ನು ನಾನು ಹೇಳಲಿ? ಆದ್ದರಿಂದ ನಿನ್ನನ್ನು ಸ್ತುತಿ ಮಾಡೋದಕ್ಕೆ ನನ್ನ ಹತ್ರ ಏನಿಲ್ಲ, ಶಬ್ದಗಳು ಇಲ್ಲ ಅಂತ. ಅಷ್ಟಾದ ಮೇಲೆ ಈಗ ಮುಂದೆ ಈ ಶ್ಲೋಕದ ಅರ್ಥ ಆಯಿತು ಅಂತ ಅಂದ್ಕೊಳ್ಳೋಣ. ಯಾಕೆಂದರೆ ಇದರ ಬಹುಭಾಗ ಎಲ್ಲ ಹಿಂದಿನ ಶ್ಲೋಕದಲ್ಲೇ ಗತಾರ್ಥ ಆಗಿದೆ. ಮುಂದಿನ ಶ್ಲೋಕ ಸರ್ವಸ್ಯ ಬುದ್ಧಿರೂಪೇಣ ಜನಸ್ಯ ಹೃದಯ ಸಂಸ್ಥಿತೆ ಸ್ವರ್ಗಾಪವರ್ಗದೇ ದೇವಿ ನಾರಾಯಣಿ ನಮೋಸ್ತುತೆ. ಜಗನ್ಮಾತೆ ಅವಳು ಬುದ್ಧಿ ಸ್ವರೂಪದಲ್ಲಿರುವವಳು. ಹಿಂದೆ 5ನೇ ಅಧ್ಯಾಯದಲ್ಲಿ ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ಅಂತ ಬಂದಿದೆಯಲ್ಲ. ಹಾಗಾಗಿ ಅವಳು ಬುದ್ಧಿ ರೂಪದಲ್ಲಿರೋ ಆದ್ದರಿಂದ ಸ್ತೋತ್ರ ಮಾಡೋದಕ್ಕಾಗಲಿ, ಮಾತಾಡೋದಕ್ಕಾಗಲಿ, ವಿಚಾರ ಮಾಡೋದಕ್ಕಾಗಲಿ, ತಿನ್ನೋದಕ್ಕಾಗಲಿ, ನಿದ್ದೆ ಮಾಡೋದಕ್ಕಾಗಲಿ ಎಲ್ಲದಕ್ಕೂ ಮೂಲವಾದದ್ದು ಯಾವುದಪ್ಪ? ಬುದ್ಧಿ, ಹೌದು ತಾನೆ? ನಿನ್ನೆ ದಿವಸ ಉಪನ್ಯಾಸ ಕೇಳಲಿಕ್ಕೆ ಹೋದವರು ಯಾರ್ರೀ ಅಂತ ಕೇಳಿದರೆ ಅದೇ ನೆನಪಿನ ರೂಪದಲ್ಲಿರುವ ಬುದ್ಧಿ. ಏನು ಅರ್ಥ ಆಗಲಿಲ್ಲ ಅಂತ ಹೇಳಿದವರು ಯಾರ್ರೀ? ಅದೇ ಮತ್ಮನಃ ಬುದ್ಧಿ. ಪ್ರಪಂಚದಲ್ಲಿ ನೀವು ಏನೆಲ್ಲ ನೋಡ್ತಾ ಹೋಗ್ರಿ, ಆ ಎಲ್ಲದರ ಹಿಂದೆ ಇರುವಂಥದ್ದು ಯಾವುದು? ಬುದ್ಧಿ ಅಲ್ವಾ? ತುಂಬ ಒಳ್ಳೆಯ ಬುದ್ಧಿ ಇದ್ದರೆ ಒಳ್ಳೆಯ ಕೆಲಸ ಮಾಡ್ತಾರೆ, ತುಂಬ ಕೆಟ್ಟ ಬುದ್ಧಿ ಇದ್ದರೆ ಮಾಡಬಾರ್ದನ್ನೇ ಮಾಡ್ತಾರೆ. ಆದರೆ ಬುದ್ಧಿ ಅನ್ನೋದು ಒಳ್ಳೆಯದಕ್ಕೂ ಬೇಕು, ಕೆಟ್ಟದ್ದಕ್ಕೂ ಬೇಕು. ಹಾಗಾಗಿ ಎಲ್ಲ ವ್ಯವಹಾರಕ್ಕೂ ಸಹ ಬುದ್ಧಿಯೇ ಮೂಲವಾದ್ದರಿಂದ ಆ ಬುದ್ಧಿಯ ರೂಪದಲ್ಲಿಯೇ ಜಗನ್ಮಾತವನ್ನು ಸ್ತುತಿಸುವ ಕೆಲಸ ಇಲ್ಲಿ ಪ್ರಾರಂಭ ಆಗತ್ತೆ. ಅದಕ್ಕೋಸ್ಕರ ಹೇಳ್ತಾರೆ ಏನು ಅಂದರೆ ಸರ್ವಸ್ಯ ಬುದ್ಧಿರೂಪೇಣ ಜನಸ್ಯ ಹೃದಯ ಸಂಸ್ಥಿತೆ. ಎಲ್ಲ ಜನಸ್ಯ ಹೃದಯ, ಜನರಲ್ಲೂ ಸಹ ಅವರ ಹೃದಯದಲ್ಲಿ ನೀನು ಯಾವ ರೂಪದಿಂದ ಇದ್ದೀಯೇ? ಬುದ್ಧಿ ರೂಪದಿಂದ ಇದ್ದೀಯೆ.
ಆದ್ದರಿಂದ ಆ ಬುದ್ಧಿ ರೂಪದಲ್ಲಿರುವಂಥ ನಿನ್ನನ್ನು ಮೊದಲು ನಾನು ಪ್ರಾರಂಭ ಮಾಡಿದೆ. ಯಾಕೆಂದರೆ ಪ್ರತಿಯೊಂದಕ್ಕೂ ಕಾರಣ ಬುದ್ಧಿ. ಬುದ್ಧಿ ಉಂಟೋ ಎಲ್ಲವುದೂ ಉಂಟು, ಅದಿಲ್ಲವೋ ಯಾವುದೂ ಇಲ್ಲ. ಕೋಮಾದಲ್ಲಿದ್ದಾನೆ, ಪಕ್ಕದಲ್ಲೇ ನೀವು ಒಂದಿಷ್ಟು ಕೋಟಿ ಕೋಟಿ ತಗೊಂಡು ಹಾಕ್ರಿ, ಗೊತ್ತಿರುತ್ತಾ? ಇಲ್ಲ ತಾನೆ. ಹಾಗಾಗಿ ವಾಸ್ತವಿಕ ನಿಜವಾದ ಸಂಪತ್ತು ಯಾವುದಪ್ಪ ಅಂದರೆ ಬುದ್ಧಿ. ಹಾಗಾಗಿ ಆ ಬುದ್ಧಿ ರೂಪದಲ್ಲಿರುವಂತಹ ಸಂಪತ್ತಿನ ಸ್ವರೂಪಗಳಾದ ನಿನಗೆ ನಮಸ್ಕಾರ. ಸರ್ವಸ್ಯ ಬುದ್ಧಿರೂಪೇಣ ಜನಸ್ಯ ಹೃದಯ ಸಂಸ್ಥಿತೆ. ಪ್ರತಿಯೊಬ್ಬರ ಹೃದಯದಲ್ಲೂ ನೀನಿದ್ದೀಯೆ. ನೋಡೋಣ, ಪರಮ ದಡ್ಡನನ್ನು ಹೋಗಿ ಕೇಳಿ, ನಿನ್ನ ಬುದ್ಧಿ ನೋಡಿದೀಯಾ ಅಂತ ಕೇಳಿ, ಇಲ್ಲ ಅಂತಾನೆ. ಮತ್ತು ಇಲ್ಲಿ ಕುಳ್ತಾರೆ ಅವ್ರು, ನಿಮ್ಮ ಬುದ್ಧಿ ನೋಡಿದ್ದೀರಾ ನೀವು? ಇಲ್ಲ, ಕಾಣ್ತಾ ಇಲ್ಲ ಕಣ್ಣಿಗೆ. ಆದರೂ ಒಪ್ಕೊಳ್ಳಿ, ಹಾಗೆ ನನಗೆ ಬುದ್ಧಿ ಇಲ್ಲ ಅಂತ. ಯಾವುದು ಕಾಣೋದಿಲ್ವೋ ಅದು ಇಲ್ಲ. ಹೇಳೋಣ, ನನ್ನ ಬುದ್ಧಿ ಕಂಡಿಲ್ಲ, ಆಗ ನನಗೆ ಬುದ್ಧಿ ಇಲ್ಲ ಅಂತ ಯಾರು ಹೇಳೋದಕ್ಕೆ ರೆಡಿಯಾಗಿದ್ದೀರಾ? ಇಲ್ಲ ತಾನೆ. ಹಾಗಾಗಿ ನಮಗೆಲ್ಲರಿಗೂ ಏನುಂಟು? ಬುದ್ಧಿ ಇದೆ. ಇದ್ದಿದ್ದು ಒಬ್ಬರಿಗೆ ಹೆಚ್ಚು ಕಡಿಮೆ ಇರ್ಬೋದು. ನೋಡೋಣ, ಪ್ರಶ್ನೆ ಕರೆಕ್ಟು. ಅವನು ಆ ಸ್ಥಿತಿಯಲ್ಲಿ ಇರುವಷ್ಟು ಹೊತ್ತು ಅವನಿಗೆ ಬುದ್ಧಿ ಅತ್ಯಂತ ಸೂಕ್ಷ್ಮ ಸ್ಥಿತಿಗೆ ಹೋಗಿರ್ತದೆ. ಅತ್ಯಂತ ಸೂಕ್ಷ್ಮ ಸ್ಥಿತಿ. ಆ್ಯಸ್ ಪರ್ ವೇದಾಂತ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಈ ನಾಲ್ಕನ್ನು ಸೇರಿಸಿಕೊಂಡು ಅಂತಃಕರಣ ಅಂತ ಹೇಳಲಾಗತ್ತೆ. ಇದನ್ನು ಮೊದಲಿಂದ ಹೇಳ್ತಾ ಬಂದಿದ್ದೇನೆ. ಮುಂದುವರೆದು ಏನು ಹೇಳ್ತೇವೆ ಅಂತಂದರೆ, ಈ ಅಹಂಕಾರ ಮತ್ತು ಚಿತ್ತ ಎರಡನ್ನು ಬಿಟ್ಟು ಮನಸ್ಸು ಬುದ್ಧಿ ಎರಡನ್ನೇ ಚಿತ್ತ ಅಂತ ಹೇಳ್ತೇವೆ. ಅಂದರೆ ಅಷ್ಟು ಹೇಳಿದ್ರು ಅಂಡರ್ಸ್ಟುಡ್, ಅದು ಎರಡು ಇದೆ ಅಂತ. ಇನ್ನೂ ಮುಂದುವರೆದು ಹೋಗಿ ಹೇಳಬೇಕು ಅಂದರೆ, ಬುದ್ಧಿ ಒಂದನ್ನೇ ಇಟ್ಕೊಂಡು ಸಹ ಹೇಳಿದರೂ ಸಹ ಅದು ಉಳಿದ ಮೂರನ್ನೂ ಸಹ ಅದು ಹೇಳುತ್ತೆ. ಮನಸ್ಸನ್ನು ಹೇಳುತ್ತೆ, ಅಹಂಕಾರವನ್ನು ಹೇಳುತ್ತೆ, ಚಿತ್ತವನ್ನು ಹೇಳುತ್ತೆ. ಪ್ರಶ್ನೆ ಇಷ್ಟೇ, ಈ ಬುದ್ಧಿ ಅನ್ನೋದು ಪ್ರತಿ ಒಬ್ಬರಿಗೂ ಇದ್ದೇ ಇರುತ್ತೆ. ಅಂತಃಕರಣ ಅಂತ ಹೇಳೋಣ. ನಮಗಷ್ಟೇ ಅಲ್ಲ, ಒಂದು ಗಿಡ ನೆಡ್ತೇವೆ, ಆ ಗಿಡದಲ್ಲಿ ಹಾಗಿದ್ರೆ ಅಂತಃಕರಣ ಇದೆಯೋ ಇಲ್ವೋ? ಇದೆ. ಇಲ್ಲೊಂದು ಬಂಡೆ ಇದೆ, ಅದಕ್ಕೆ ಅಂತಃಕರಣ ಇದೆಯೋ ಇಲ್ವೋ? ಇದೆ. ಯಾಕೆ ಹೇಳಿದರೆ ಅಲ್ಲೂ ಸಹ ಚೇತನದ ಅಂಶ ಸ್ವಲ್ಪ ಪ್ರಮಾಣದಲ್ಲಿರುತ್ತೆ. ಇದ್ದ ಅಂಶ ಪ್ರಕಟ ಆಗಲಿಕ್ಕೆ ಬೇಕಾಗುವಷ್ಟು ಇನ್ಸ್ಟ್ರೂಮೆಂಟ್ಗಳು ಇರೋದಿಲ್ಲ. ಇನ್ನೂ ಅರ್ಥ ಮಾಡಿಸ್ಬೇಕು ಅಂದರೆ, ನೀವಿಲ್ಲೊಂದು 1000 ವ್ಯಾಟ್ಸ್ ಬಲ್ಬ್ ಹಾಕಿ, ಅದರೊಳಗೆ ಏನಾಗುತ್ತೆ? ಜಾಸ್ತಿ ಪ್ರಭೆ ಬರುತ್ತೆ. ಪಕ್ಕದಲ್ಲೇ ಒಂದು 0 ಕ್ಯಾಂಡ್ಲಿಂದ ಹಾಕಿ, ಆ ಹೋಲ್ಡರಿಗೆ ಸಪ್ಲೈ ಆಗುವ ಕರೆಂಟು ಸಮಾನ ಆಗಿರುತ್ತೋ ವ್ಯತ್ಯಾಸ ಆಗಿರುತ್ತೋ? ಹಾಗಿರೋದ್ರೆ ಯಾಕೆ ಅದು ಡಿಮ್ ಆಯಿತು, ಪ್ರಭೆ ಕಡಿಮೆ? ಯಾಕೆ ಇದು ಜಾಸ್ತಿ? ಇನ್ಸ್ಟ್ರೂಮೆಂಟ್ ವ್ಯತ್ಯಾಸ ಆಗಿದೆ. ಹಾಗಾಗಿ ಕೋಮಾ ಸ್ಟೇಜಲ್ಲಿ ಇರುವಂಥವನಿಗೂ ಸಹ ಆ ಚೈತನ್ಯ ವಸ್ತುವನ್ನು ಹಿಡಿದು ಬೆಳಗಿ ತೋರಿಸುವಂಥ ಇನ್ಸ್ಟ್ರೂಮೆಂಟ್ ಉಂಟಲ್ಲ ಬುದ್ಧಿ, ಅದು ತುಂಬ ಕ್ಷೀಣವಾಗಿರುತ್ತೆ. ಹಾಗಾಗಿ ಏನಂತ ಕೇಳಿದರೆ, ಇದ್ದು ಬುದ್ಧಿ ಕೆಲಸ ಮಾಡೋದಿಲ್ಲ. ಹಾಗಾಗಿಯೇ ಆ ಪರಮಾತ್ಮ ಎಲ್ಲ ಕಡೆಗೂ ಇದ್ದಾನೆ, ಜಡಚೇತನಗಳಲ್ಲೂ ಇದ್ದಾನೆ, ಜಡದಲ್ಲೂ ಇದ್ದಾನೆ. ಅವಕ್ಕೂ ಅಂತಃಕರಣ ಉಂಟು, ಆದರೆ ಅತ್ಯಂತ ಅದು ಸೂಕ್ಷ್ಮವಾಗಿರುತ್ತೆ, ಶಕ್ತಿ ಹ್ರಾಸವಾಗಿರುತ್ತೆ. ನೀವು ಮರವನ್ನು ಕಡಿಲಿಕ್ಕೆ ಹೋದರೆ ಅದು ಕಂಪಿಸತ್ತೆ ಅಂತ ಜೆ.ಸಿ. ಬೋಸ್ ಹೇಳಿದ್ರು ಅಂತ ಸೈನ್ಸ್ ಹೇಳೋದು. ಇದನ್ನು ಭಾಗವತ ಆಗಲೇ ಹೇಳಿ ಮುಗಿಸಿ ಆಗಿದೆ 5000 ವರ್ಷಗಳ ಹಿಂದೆನೆ. ಅಲ್ಲಿ ಚೇತನ ಇದ್ಮೇಲೆ ಅದಕ್ಕೂ ಸಹ ಕಂಪನ ಆಗಬೇಕು ತಾನೆ. ಹಾಗೆ ಬಂಡೆ ಹೊಡಿಬೇಕಿರೋ ಅದಕ್ಕೂ ಆಗತ್ತೆ. ಅದರ ಅಭಿವ್ಯಕ್ತಗೊಳಿಸುವಂತಹ ಇನ್ಸ್ಟ್ರೂಮೆಂಟ್ಗಳು ಇಲ್ಲ. ಅಲ್ಲಿಗೆ ಬುದ್ಧಿಗೂ ಬಾಯಿಗೂ ಇರುವಂತಹ ಕನೆಕ್ಟಿವಿಟಿ ತಪ್ಪಿರುತ್ತೆ. ಯಾರಿಗೆ? ಕೋಮದಲ್ಲಿ ಇರೋವನಿಗೆ ಅಂತ. ಇದು ನಮ್ಮ ವೇದಾಂತ ವಿವರಣೆ. ಡಾಕ್ಟ್ರು ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ, ಆಮೇಲೆ ಹೀಗಂತೆ ಅಂತ ನಾನು ಹೇಳಿದ್ದೇನೆ ಅಂತ ಹೋಗಿ ಅವ್ರ ಹತ್ರ ಹೇಳಿ ವ್ಯತ್ಯಾಸ ಮಾಡ್ಕೊಂಡಿದ್ದಾರೆ. ನಮ್ಮ ವಿವರಣೆ ಹಾಗೆ, ಅದಕ್ಕೆ ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಸರ್ವಸ್ಯ ಬುದ್ಧಿರೂಪೇಣ ಜನಸ್ಯ ಹೃದಯ ಸಂಸ್ಥಿತೆ. ಎಲ್ಲರ ಹೃದಯದಲ್ಲೂ ಸಹ ನೀನು ಬುದ್ಧಿರೂಪನಿದ್ದೀಯೆ. ಮತ್ತಷ್ಟೇ ಅಲ್ಲ, ನೀನು ಎಂಥವಳು ಕೇಳಿದರೆ, ಎಲ್ಲರ ಬುದ್ಧಿಯಲ್ಲಿ ನೀನು ಇದ್ದೀಯೆ.
ಹಾಗಾಗಿಯೇ ಆ ಬುದ್ಧಿ ಯಾರಲ್ಲಿ ಇದೆಯೋ ಅವರು ಎಲ್ಲರೂ ಸಹ ಬೇರೆ ಏನೇನೆಲ್ಲ ಬಯಸ್ತಾರೆ. ಅದರ ಪ್ರಧಾನವಾಗಿ ಕೆಲವು ಜನ ಏನು ಮಾಡ್ತಾರೆ ಕೇಳಿದರೆ ಸ್ವರ್ಗ ಬೇಕು ಅಂತ ಬಯಸ್ತಾರೆ. ಒಂದ್ಸಲ ಹೋಗಿ ನೋಡ್ಬಿಟ್ಟು ಬಂದ್ಬಿಡ್ಬೇಕಪ್ಪ ಅದನ್ನು ಅಂತ ಕೆಲವು ಜನ ಬಯಸ್ತಾರೆ. ಇನ್ನು ಕೆಲವು ಜನ ಅಯ್ಯೋ ಹಿಂದೆಲ್ಲ ಉಪನ್ಯಾಸ ಹೇಳೋ ಅಲ್ಲಿಗೆ ಹೋದರೂ ಸಹ ಮತ್ತು ವಾಪಸ್ ಬರಬೇಕಂತೆ, ಅಲ್ಲೇನು ಶಾಶ್ವತ ಇರೋಕ್ಕಾಗೋದಿಲ್ವಂತೆ, ಅಲ್ಲೂ ಸಹ ಜಲಸಿ ಉಂಟಂತೆ, ಹೆಚ್ಚಿಗೆ ಪುಣ್ಯ ಮಾಡುವವನು ಮುಂದೆ ಕೂರಿಸ್ತಾರಂತೆ, ಕಡಿಮೆ ಪುಣ್ಯ ಮಾಡಿದವನು ಹಿಂದಿರ್ತಾನಂತೆ, ಮತ್ತು ಇನ್ನೂ ಜಾಸ್ತಿ ಪುಣ್ಯ ಮಾಡೋನು ಎತ್ತರದಲ್ಲಿರ್ತಾನಂತೆ, ಅವನನ್ನು ನೋಡಿ ಕೆಳಗಡೆ ಕೂತವ್ರು ಕರುಪ್ತಾರಂತೆ. ನಾನು ಯಾವಾಗ ಇದಕ್ಕೆ ಹೋಗೋದು ಅಂತ ಹೋಗ್ಲಿಕ್ಕಾಗದೆ ಆದ್ಮೇಲೆ ನೀವು ಕಾಲು ಹಿಡಿದು ಎಳೆಯೋಣ ಅಂತ ವಿಚಾರ ಮಾಡ್ತಾರಂತೆ. ನಮ್ದಲ್ಲ ಇದಲ್ಲ. ಯಾಕೆ ಹೇಳಿದ್ರೆ ಯೋಗ ವಾಸಿಷ್ಠದಲ್ಲಿ ಆ ಪೀಠಿಕಾ ಭಾಗದಲ್ಲಿ ಇದಕ್ಕೆ ಸಂಬಂಧಪಟ್ಟಿದ್ದೆ ಒಂದು ಮಾತೆಲ್ಲ ಬರುತ್ತೆ ಈಗ ಅಂತ. ಹಾಗಾಗಿ ಅಲ್ಲಿ ಹೋದ್ರೂ ಸಹ ಇದೆ ಅಂತಾದರೆ ಅಯ್ಯೋ ಅದೆಲ್ಲ ಇಲ್ಲೇ ಇದೆ ಮತ್ತೆ ಯಾಕೆ ಹೋಗಬೇಕು ಅದನ್ನು ನೋಡೋದಕ್ಕೆ ಅಲ್ಲಿಗೆ ಅಂತ ವಿಚಾರ ಮಾಡೋರು ಕೆಲವು ಜನ. ಅಂಥವ್ರು ಏನು ಮಾಡ್ತಾರೆ ಕೇಳಿದ್ರೆ ಸ್ವರ್ಗವನ್ನು ಬಿಡ್ತಾರೆ, ಅಪವರ್ಗ ಮೋಕ್ಷ ಬೇಕು ಅಂತ ಬಯಸ್ತಾರೆ. ಅದೇ ನೋಡಿ, ನೀನು ಈ ತಲೆಯಲ್ಲಿ ಯಾರ್ಯಾರಿಗೆ ಬುದ್ಧಿ ಇದೆಯೋ ಏನಿದ್ರೂ ಸಹ ಈ ಲೋಕದ ಕಾಮನೆಗಳಿಗಿಂತ ಸ್ವರ್ಗ ಕಾಮನೆ ಒಳ್ಳೆಯದು. ಆ ನಿಮಿತ್ತೆಯಿಂದ ಅವನು ಎಷ್ಟೋ ಸಾಮಾಜಿಕವಾಗಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾನೆ, ಧಾರ್ಮಿಕ ಒಳ್ಳೆಯ ಕೆಲಸ ಮಾಡ್ತಾನೆ. ಅಂಥವರಿಗೆಲ್ಲ ನೀನು ಸ್ವರ್ಗ ಅಪವರ್ಗ ಪ್ರದೇ ದೇವಿ, ಸ್ವರ್ಗ ಅಪವರ್ಗದೆ, ಪ್ರದೇ ಅಂದರೆ ಒಂದೇ, ದೇ ಅಂದರೆ ಒಂದೇ, ಸ್ವರ್ಗ ಅಪವರ್ಗದ, ಅದರ ಸಂಬುದ್ಧಿ ಅಪವರ್ಗದೆ ಅಂತ ಅರ್ಥ. ಅಂದರೆ ಅಂತಹ ಬುದ್ಧಿಯಿಂದ ವಿಚಾರ ಮಾಡುವಂತಹ ಸತ್ಕರ್ಮದಲ್ಲಿ ನಿಂತಹ ಜನರಿಗೆ ನೀನು, ಕೆಲವು ಜನರಿಗೆ ಸ್ವರ್ಗ ಕಾಮನೆಯಿಂದ ಮಾಡಿದವರಿಗೆ, ಇದಿಲ್ಲ ನಾನು ಬ್ರಹ್ಮನಿಷ್ಠನಾಗಿ ಮೋಕ್ಷದ ದಾರಿಯಲ್ಲಿ ಹೋಗಬೇಕು ಅಂತ ಬಯಸುವವರಿಗೆ ಅಪವರ್ಗ ಮೋಕ್ಷವನ್ನು ನೀನು ಕೊಡ್ತೀಯೇ. ಅಂತಹ ದೇವಿ ನೀನು ಯಾರು ಅಂತಂದರೆ ಮೂಲತಃ ನಾರಾಯಣಿ ನಮೋಸ್ತುತೇ, ನಾರಾಯಣಿ ನಿನಗೆ ನಮಸ್ಕಾರ ಅಂತ. ನಾರಾಯಣಿ ಅಂದರೆ ಏನು ಅಂತ ಈಗ ವಿಚಾರ ಮಾಡಬೇಕು. ಇಲ್ಲಿಂದ 16 ಶ್ಲೋಕಗಳಲ್ಲಿ ನಾರಾಯಣಿ 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 ಅಂತ ಪದೇ ಪದೇ ಬರುತ್ತೆ. ಆದ್ದರಿಂದ ಇದಕ್ಕೆ ಏನು ಅಂತ ಹೇಳಿದ್ದೇನೆ ನಿನ್ನೆ ದಿವಸ, ಹೋಮ್ವರ್ಕ್ ಕೊಟ್ಟಿದ್ದೇನೆ ಅಂತ ಅಂದ್ಕೊಳ್ಬೇಡಿ. ಈ ಭಾಗಕ್ಕೆ ನಾರಾಯಣಿ ಸ್ತುತಿ ಅಂತ ಹೆಸರು. ಯಾಕೆಂದರೆ ಪದೇ ಪದೇ ಇದೇ ಶಬ್ದ ಬರುತ್ತೆ, 16 ಸಲ ಬರುತ್ತೆ. ಬೇಕಾದ್ರೆ ಲೆಕ್ಕ ಹಾಕ್ಕೊಂಡು ಹೋಗಿ. ಇದು ಮೊದಲನೇದು 8ನೇ ಶ್ಲೋಕ. ಸ್ವರ್ಗಾಪವರ್ಗದೇ ದೇವಿ ನಾರಾಯಣಿ ನಮೋಸ್ತುತೆ. ಮುಂದೆ ಬರುತ್ತೆ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇದೆಲ್ಲ ನಮಗೆ ಪ್ರಸಿದ್ಧವಾಗಿ ಗೊತ್ತುಂಟು, ಆದರೆ ಅದರ ಮೂಲ ಎಲ್ಲೇ ಇಲ್ಲಿ. ಅಷ್ಟಾದಮೇಲೆ ನೋಡೋಣ ನಾರಾಯಣಿ ಅಂದರೆ ಏನು ಅಂತಂದರೆ, ಇದಕ್ಕೆ ನಮ್ಮ ಈ ಭಾಗದಲ್ಲಿ ವಿವರಣೆಯನ್ನು ಕೊಡ್ತಾರೆ. ನಾರಾಯಣಿ ಅನ್ನೋದಕ್ಕೆ ಜಗನ್ಮಾತೆ ನಾರಾಯಣಿ ಅಂತ ಕರೆಯಲ್ಪಡ್ತಾಳೆ. ಯಾಕೆ ಅಂತಂದರೆ ಕಾರಣ ಉಂಟು ಅದಕ್ಕೆ. ಏನು ಅಂದರೆ, ನೀನು ನರಾತ್ ಹಿರಣ್ಯಗರ್ಭ ಜಾತಾನಿ ಆಕಾಶಾದೀನಿ ತತ್ವಾನಿ ನಾರಾಣಿ ತಾನಿ ಅಯನಾನಿ ನಿವಾಸಸ್ಥಾನಾನಿ ಯಸ್ಯ ಸಹ ನಾರಾಯಣ. ನಾರಾಯಣ ಅಂತ ಶಬ್ದದ ವಿವರಣೆ ಇದು. ಏನಪ್ಪ ಅಂತಂದರೆ, ನರಾತ್ ಹಿರಣ್ಯಗರ್ಭ ಅಂತ. ಹಿಂಗಂದ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಹಿಂದೆ ಹೇಳಿದ್ದೇನೆ ಇದನ್ನೆಲ್ಲ, ಆದರೆ ಮರ್ತೋಗಿರ್ತದೆ. ಯಾಕೆಂದರೆ ಬಹಳ ಬೇಗ ಮರೆಯೋದು ವೇದಾಂತ ವಿಚಾರ, ಎಂದೂ ಮರೆಯದೇ ಇರುವಂಥದ್ದು ಲೌಕಿಕ ವಿಚಾರ. ಅದನ್ನು ಮರಿಬೇಕು ಅಂತ ದೇವರಿಗೆ ಹರಕೆ ಹೊತ್ಕೊಳ್ತೇವೆ ನಾವು, ಆದರೂ ಅವು ಮರೆಯೋಲ್ಲ. ಹರಕೆ ಹೊತ್ಕೊಳ್ಳಲ್ಲ, ತಮಾಷೆ ಹೇಳಿದೆ. ವೇದಾಂತ ವಿಚಾರ ನೆನಪಿರಬೇಕು ಅಂತ ಹರಕೆ ಹೊತ್ಕೊಳ್ಬೇಕಿತ್ತು, ಹರಕೆ ಹೊತ್ಕೊಳ್ಳಲ್ಲ ನಾವು ಅಲ್ವಾ. ಯಾಕೆಂದರೆ ಅದು ನಮಗೆ ಜೀವನದ ಪಥದಲ್ಲಿ ಪಾಥೇಯ. ಅದು ಇವೆಲ್ಲ ಇಲ್ಲೇ ಉದುರು ಬಿದ್ದು ಹೋಗೋವುಗಳು. ಹೌದು ತಾನೇ? ಕೆಲವು ಜನರಿಗೆ ಬೇಜಾರಾಗುತ್ತೆ ಇದನ್ನೆಲ್ಲ. ಏನು ನೀವು ಹೇಳ್ತೀರಿ 24 ಗಂಟೆ ನಾವು ವೇದಾಂತ ಚಿಂತನೆ ಮಾಡೋಕ್ಕಾಗುತ್ತಂತ? 24 ಗಂಟೆ ಅಂತ ನಾನು ಹೇಳೇ ಇಲ್ವಲ್ಲ, ಹೇಳಿದ್ದೇನೆ. ಅಟ್ಲೀಸ್ಟ್ ಮನೆಗೆ ಆದಮೇಲೆ ನಿದ್ದೆ ಬರುವವರೆಗೆ
ಒಂದಿಷ್ಟು ಉತ್ತಮ ವಿಚಾರ ಮಾಡ್ತಾ ಮಾಡ್ತಾ ಹಾಗೆ ನಿದ್ದೆಗೆ ಜಾರಿದರೆ ಅಲ್ವಾ, ಈ ಪ್ರಿಂಟೌಟಿಗೆ ಆರ್ಡರ್ ಕೊಟ್ಟರೆ ಕಾಪಿ ಬರ್ತಾ ಇರುತ್ತಲ್ಲ, ಹಾಗೆ ಆ ಉತ್ತಮ ವಿಚಾರ ಏನಾಗುತ್ತೆ, ರಿಪೀಟ್ ಆಗ್ತಾನೇ ಇರುತ್ತೆ ನಮ್ಮ ಸುಪ್ತ ಮನಸ್ಸಿನಲ್ಲಿ. ಹೀಗೆ ಅಂತ ಹಾಗೆಯೇ ಹಿಂದೆ ಹೇಳಿದ್ದು ಮರ್ತ ಹೋಗಿರ್ತದೆ, ಅದು ಒಂದು ಕಾರಣ. ಇನ್ನೊಂದು, ನಾನು ಹೇಳಿ ಹೋದ ಮೇಲೆ ಇಲ್ಲಿ ಬೇರೆ ಬೇರೆ ವಿಚಾರಗಳು ನಡೀತವೆ, ಅದನ್ನು ಕೇಳಿರ್ತೀರಿ. ಅವಾಗ ಎಲ್ಲವೂ ಏನಾಗುತ್ತೆ, ಒಂದಿಷ್ಟು ಆ ವಿಷಯ ನಿಮ್ಮ ಮನಸ್ಸಿನ ಮೇಲೆ ಬಿದ್ದಾಗ ಇದು ಮೊದಲಿದ್ದಿದ್ದು ಅಡಿ ಇದ್ದು ಅಡಿ ಬಿದ್ದು ಹೋಗಿರ್ತದೆ. ಒಂದು ಬ್ಲ್ಯಾಕ್ ಬೋರ್ಡ್ ಇರ್ತದೆ, ಅಲ್ಲಿ ಮೊದಲೇನೋ ನಾವು ಬರೀತೇವೆ ಅಲ್ವಾ, ಸ್ವಲ್ಪ ರಬ್ ಮಾಡ್ತೇವೆ, ಅದನ್ನು ರಬ್ ಮಾಡಿ ಅದನ್ನು ಮತ್ತೆ ಬರೆದ್ರೆ ಅದರ ಮೇಲೆ ಮೊದಲು ಬರೆದಿದ್ದು ಕಾಣಿಸುತ್ತಾ? ಇಲ್ಲ. ಹಾಗೆ ನಮ್ಮ ಮೈಂಡ್ ಉಂಟಲ್ಲ, ಅದೊಂದು ಬ್ಲ್ಯಾಕ್ ಬೋರ್ಡ್ ಇದ್ದಾಗೆ ಹಾಗಾಗತ್ತೆ ಸಹಜವಾಗಿ. ಹಾಗೆ ನಾನೇನೋ ಅದನ್ನು ಅವಮಾನಿಸುವ ದೃಷ್ಟಿಯಿಂದ ಹೇಳ್ತಾ ಇಲ್ಲ, ನನ್ನನ್ನೂ ಸೇರಿಸ್ಕೊಂಡು. ಆದರೆ ಪದೇ ಪದೇ ಇಂಥ ವಿಚಾರಗಳು ನಾವು ಮೆಲುಕು ಹಾಕ್ತಾ ಇರಬೇಕು. ಯಾಕೆಂದರೆ ವೇದಾಂತ ಸಾಹಿತ್ಯ ಎನ್ನುವಂಥದ್ದು ಅದು ಅತ್ಯಂತ ಉತ್ಕೃಷ್ಟವಾದ ಸಾಹಿತ್ಯ, ಅತ್ಯಂತ ಎತ್ತರದ ಸಾಹಿತ್ಯ. ಅದಕ್ಕಿಂತ ಹೆಚ್ಚಿಗೆ ನಮ್ಮನ್ನು ಬೇರೆ ಕಡೆಗೆ ಕರೆದುಕೊಂಡು ಹೋಗುವಂಥದ್ದು, ಮಿಕ್ಕಿದ್ದೆಲ್ಲ ಅವು ಇಲ್ಲೇ ಬಿಡುವಂಥದ್ದು, ಎಂಜಾಯ್ ಮಾಡಿ ಬಿಟ್ಬಿಡೋದು. ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ನರಾತ್ ಹಿರಣ್ಯಗರ್ಭಾತ್, ಹಿರಣ್ಯಗರ್ಭ ಅಂತ ಒಬ್ಬ ಇದ್ದಾನೆ. ಅವನು ಎಲ್ಲಿದ್ದಾನೆ ಮತ್ತು ಕೇಳಬೇಡಿ, ಅದು ವೇದಾಂತದ ಪ್ರಕಾರ ಅದಕ್ಕೆ ವಿವರಣೆ ಹೀಗೆ ನೋಡಿ. ನಮಗೆಲ್ಲರಿಗೂ 3 ಶರೀರಗಳುಂಟು, ಒಪ್ಕೊಂಡು ಬಿಡೋಣವಾ? ಸ್ಥೂಲ ಶರೀರ, ಕರ ಚರಣಾದಿ ಅವಯವಗಳಿಂದ ಕೂಡಿದ್ದು ಸ್ಥೂಲ ಶರೀರ. ಇದರ ಒಳಗಡೆಗೆ 17 ಅವಯವಗಳಿಂದ ಕೂಡಿದ ಒಂದು ಸೂಕ್ಷ್ಮ ಶರೀರ ಉಂಟು. ಹೌದು ತಾನೆ? ಪಂಚಜ್ಞಾನೇಂದ್ರಿಯಗಳು ಅಲ್ವಾ, ಬುದ್ಧಿ, ಇಂದ್ರಿಯ, ಕರ್ಮೇಂದ್ರಿಯ ಮತ್ತು ಪಂಚಭೂತಗಳು, ಪ್ರಾಣಗಳು, ಇವುಗಳಿಂದ ಕೂಡಿದಂಥದ್ದು 17. ಮತ್ತು ಇದೇ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ 19, 17 ಅಂತೆಲ್ಲ ಬೇರೆ ಬೇರೆ ಅಭಿಪ್ರಾಯ ಉಂಟು. ಎಷ್ಟಾರು ಇರಲಿ 17. ಸಪ್ತದಶ ಅವಯವಕಂ ಸೂಕ್ಷ್ಮ ಶರೀರಂ, 17 ಅವಯವಗಳಿಂದ ಕೂಡಿದ್ದು ಸೂಕ್ಷ್ಮ ಶರೀರ, ಅದರ ಒಳಗಿರುವಂಥದ್ದು, ಅಂದರೆ ಈ ಸ್ಥೂಲ ಶರೀರದ ಒಳಗಿರುವಂಥದ್ದು. ಇನ್ನೂ ಒಳಕ್ಕೆ ಹೋದರೆ ಒಂದುಂಟು, ಅದರ ಹೆಸರು ಕಾರಣ ಶರೀರ ಅಂತ. ಈಗ ಪ್ರಶ್ನೆ ಇಷ್ಟೇ, ಈಗ ನನಗೆ ಇದು 3 ಶರೀರ ಉಂಟು, ಇಲ್ಲಿ ಕುಳಿತಂಥ ನಿಮಗೆಲ್ಲರಿಗೂ ಸಹ ಇಂಡಿವಿಜುವಲ್ ಆಗಿ ಈ 3 ಶರೀರದ ಒಂದು ಭಾವನೆ ಬಂದಿರ್ತದೆ ನಿಮಗೆ. ಆದರೆ ಪ್ರಶ್ನೆ ಇಷ್ಟೇ, ಇಷ್ಟೂ ಜನ ಕುಳಿತಿದ್ದೀರಲ್ಲ, ಈ ಇಷ್ಟೂ ಜನ ಕುಳಿತಾಗ ಈ ಸ್ಥೂಲ ಶರೀರಕ್ಕೆ ಒಬ್ಬ ಅಭಿಮಾನಿ ಇರಬೇಕೋ ಬೇಡವೋ? ಅಂದರೆ ಈ ಎಲ್ಲರ ಸ್ಥೂಲ ಶರೀರದಲ್ಲೂ ಅಭಿಮಾನವನ್ನು ಇಟ್ಟವನು ಒಬ್ಬ ಇದ್ದಾನೆ ಅಲ್ವಾ? ಹಾಗೆ ನಾವು ಇಂಡಿವಿಜುವಲ್ ಆಗಿ ಸ್ಥೂಲ ಶರೀರದಲ್ಲಿ ಭಾವನೆ ಇಟ್ಟಾಗ ನನಗೆ ವಿಶ್ವ ಅಂತ ಹೆಸರು, ವ್ಯಕ್ತಿಗತವಾಗಿ. ಆಗಲೇ ನಮಗೆ ವಿಶ್ವ ಕಾಣೋದು ಅಲ್ವಾ? ಅದಾದ ಮೇಲೆ ಇನ್ನೂ ಒಳಗಿನ ಶರೀರದಲ್ಲಿ ಅಭಿಮಾನವಿಟ್ಟಾಗ ತೈಜಸ ಅಂತ ಹೆಸರು, ವಿಶ್ವ ತೈಜಸ. ಇನ್ನೂ ಒಳಗೆ ಹೋದಾಗ ಗಾಢ ನಿದ್ರಾವಸ್ಥೆ, ಆವಾಗ ಅವನಿಗೇನಂತ ಹೆಸರು? ಪ್ರಾಜ್ಞ ಅಂತ ಹೆಸರು. ಹಿಂದೆಲ್ಲ ಹೇಳಿದ್ದೇನೆ ಇದನ್ನು ತುಂಬ ಸಲ, ಈಗ ಹೇಳ್ತಾ ಇರೋದು ಪುನಃಸ್ಮರಣೆ ಅಷ್ಟೇ. ಇದು ಇಂಡಿವಿಜುವಲ್ ಆಗಿ, ಅಂದರೆ ವ್ಯಕ್ತಿಗತವಾಗಿ ವ್ಯಷ್ಟಿ ರೂಪದಲ್ಲಿ ಹೀಗೆ. ಇನ್ನು ಸಮಷ್ಟಿ ರೂಪಕ್ಕೆ ಬಂದರೆ ಈ ಎಲ್ಲ ಸ್ಥೂಲ ಶರೀರಗಳಲ್ಲೂ ಅಭಿಮಾನ ಇಟ್ಟವನಿಗೆ ವಿರಾಟ್ ಅಥವಾ ವೈಶ್ವಾನರ ಅಂತ ಹೆಸರು. ಒಬ್ಬನೇ ಸ್ಥೂಲ ಶರೀರದಲ್ಲಿ ಅಭಿಮಾನ ಇರಿಸಿದರೆ, ಎಲ್ಲರ ಸ್ಥೂಲ ಶರೀರದಲ್ಲಿ ಅಭಿಮಾನ ಇರಿಸಿದಾಗ ಅವನಿಗೆ ವಿರಾಟ್ ಅಂತ ಹೆಸರು. ಹಾಗೆ ಎಲ್ಲರ ಸೂಕ್ಷ್ಮ ಶರೀರದಲ್ಲಿ ಅಭಿಮಾನ ಇರಿಸಿದಾಗ ಅವನಿಗೇನಂತ ಹೆಸರು? ಹಿರಣ್ಯಗರ್ಭ ಅಂತ ಹೆಸರು. ಎಲ್ಲರ ಸೂಕ್ಷ್ಮ ಶರೀರ, ಕಾರಣ ಶರೀರದಲ್ಲಿ ಅಭಿಮಾನವನ್ನು ಇರಿಸಿದರೆ ಈಶ್ವರ ಅಂತ ಹೆಸರು. ವೇದಾಂತದಲ್ಲಿ ಈಶ್ವರ ಅಂತ ಹೇಳಿದಾಗ ಇವನ್ನ ಹೇಳೋದು, ಪಾರ್ವತಿ ಪತಿಯಾದ ಈಶ್ವರ ಅಲ್ಲ, ಅವನೇ ಸೃಷ್ಟಿಯನ್ನು ಮಾಡುವಂಥವನು ಹೀಗೆ ಅಂತ. ಹಾಗಾಗಿ ವ್ಯಷ್ಟಿಯಲ್ಲಿ 3, ಸಮಷ್ಟಿಯಲ್ಲಿ ಮತ್ತೆ 3. ಹಾಗಾಗಿ ವಿರಾಟ್ ಸಮಷ್ಟಿ ಸ್ಥೂಲ ಶರೀರದ ಅಭಿಮಾನಿ, ಸಮಷ್ಟಿ ಸೂಕ್ಷ್ಮ ಶರೀರದ ಅಭಿಮಾನಿ ಅವನೇ ಹಿರಣ್ಯಗರ್ಭ. ಅವನನ್ನು ಕುರಿತು ಹೇಳ್ತಾ ಇರುವಂಥದ್ದು. ಈ ಹಿರಣ್ಯಗರ್ಭನೇ ಆದಿಜೀವ ಅಂತ ಕರೆಸ್ಕೊಳ್ತಾನೆ. ಹಾಗಾಗಿ ನೋಡಿ, ನರಾತ್ ಹಿರಣ್ಯಗರ್ಭಾತ್, ಆ ಹಿರಣ್ಯಗರ್ಭನಿಂದ ಜಾತಾನಿ
ಹುಟ್ಟಿದಂತಹ ಆಕಾಶಾದೀನಿ ತತ್ವಾನಿ. ಆಕಾಶಾದಿ ಅಂದರೆ ಆಕಾಶ, ವಾಯು, ಅದಾದಮೇಲೆ ಅಗ್ನಿ, ನೀರು ಮತ್ತು ಪೃಥ್ವಿ. ಈ ಪಂಚಭೂತಗಳಿದ್ದಾವಲ್ಲ, ಇವೆಲ್ಲವೂ ಯಾರಿಂದ ಹುಟ್ಟಿದ್ದು? ಹಿರಣ್ಯಗರ್ಭ ಎನ್ನುವಂಥ ಪರಮಾತ್ಮನಿಂದ ಹುಟ್ಟಿದಂಥವುಗಳು. ಇಂತಹ ತತ್ವಗಳಿಗೆ ಏನಂತ ಹೆಸರು? ನಾರಾ ಅಂತ ಹೆಸರು. ಅವನು ನರ, ಹಿರಣ್ಯಗರ್ಭ ಎನ್ನುವಂಥವನು, ಅವನಿಂದ ಹುಟ್ಟಿದಂತಹ ಈ ತತ್ವಗಳು ನಾರ. ಆದ್ದರಿಂದ ಇಂಥ ತತ್ವಗಳೇ ಅವನಿಗೆ ಆಶ್ರಯ. ತಾನೇ ಹುಟ್ಟಿಸಿದ್ದಾನೆ, ಅವುಗಳಿಂದಲೇ ತಾನು ಅನುಭವಕ್ಕೆ ಬರ್ತಾನೆ. ಅಂದರೆ ಅವುಗಳಲ್ಲಿ ಅವನು ಆಶ್ರಯ ಪಡೆದಿದ್ದಾನೆ. ಏನೂ ಆಶ್ಚರ್ಯ ಅಲ್ಲ. ಅಪ್ಪ ಇದ್ದಾನೆ, ಮಕ್ಕಳಾಗಿದ್ದಾರೆ, ವಯಸ್ಸಾದ ಅಪ್ಪ ಯಾರನ್ನು ಅವಲಂಬಿಸಬೇಕು ಹೇಳಿ ಅಲ್ವಾ? ಮೊದಲು ಅಪ್ಪನ ಮೂಲಕ ಮಕ್ಕಳನ್ನು ಗುರುತಿಸ್ತೇವೆ. ಇಲ್ಲ, ಅಪ್ಪನನ್ನು ಮೀರಿಸುವ ಮಗ ಹೆಚ್ಚು ಪ್ರಸಿದ್ಧವಾಗಿದ್ದರೆ ಮಗನ ಮೂಲಕ ಅಪ್ಪನನ್ನು ಗುರುತಿಸ್ತೇವೆ. ಹೌದು ಹೇಳ್ತೀರಾ? ಅಲ್ಲ ಹೇಳ್ತೀರಾ? ಹಾಗೆಯೇ ಈ ನರಾಜಾತಾನಿ, ಹಿರಣ್ಯಗರ್ಭ ಎನ್ನುವಂತಹ ಆ ತತ್ವಕ್ಕೆ ನರ ಅಂತ ಹೆಸರು. ಅವನಿಂದ ಹುಟ್ಟಿದಂತಹ ತತ್ವಗಳಿಗೆ, ಪಂಚಭೂತಗಳಿಗೆ, ಈ ಜಗತ್ತಿಗೆ ಎಲ್ಲದಕ್ಕೂ ಸಹ ನಾರ ಅಂತ ಹೆಸರು. ಈ ನಾರಾಗಳೇ, ಈ ತತ್ವಗಳೇ ಅವನಿಗೆ ಆಶ್ರಯ. ಅಂದರೆ ಅವುಗಳ ಮೂಲಕ ನಮಗೆ ಅನುಭವಕ್ಕೆ ಬರ್ತಾನೆ. ಆದ್ದರಿಂದ ಈ ತತ್ವಗಳು ಆಶ್ರಯ ಸ್ಥಾನವಾದದ್ರಿಂದ, ನಿವಾಸ ಸ್ಥಾನವಾದ್ದರಿಂದ ಅವನಿಗೆ ನಾರಾಯಣ ಅಂತ ಹೆಸರು. ಹೊರತು ಎತ್ಕೊಳ್ತಾನೆ ಲಕ್ಷ್ಮೀಪತಿ ಅಂತ ಅಲ್ಲ. ಸನ್ಯಾಸಿಗಳಿಗೆ ಹೋಗಿ ನಮಸ್ಕಾರ ಮಾಡಿದರೆ ನಾರಾಯಣ ನಾರಾಯಣ ಅಂತಾರೆ ಅಲ್ವಾ? ಅಂದರೆ ಆ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾನೆ. ನೀನು ಮಾಡಿದ ನಮಸ್ಕಾರವನ್ನು ಅವನಿಗೆ ಕಳಿಸಿದ್ದೇನೆ. ಏಕೆಂದರೆ ಸನ್ಯಾಸಿಗಳಿಗೆ ನ ಸ್ತುತಿ ನ ನಮಸ್ಕಾರ. ಅವ್ರು ನಮಸ್ಕಾರವನ್ನು ಮಾಡಿಸ್ಕೊಳ್ಬಾರ್ದು, ಸ್ತುತಿಯನ್ನು ಮಾಡಿಸ್ಕೊಳ್ಬಾರ್ದು. ಹಾಗಿದ್ರೆ ನಾವು ಮಾಡ್ತೇವಲ್ಲ, ಅವರಿಗೆ ಬೇಡ, ನಮಗೆ ಬೇಕು. ನಮಗೆ ಬೇಕು ಅಂತ ಮಾಡಿದರೆ ಅದು ಅವರಿಗೆ ಹೋಗಿ ಸೇರಿದಂಗೆ ಆಯ್ತಾ ಇಲ್ವಾ? ಅವ್ರಿಗೆ ಏನು ಮಾಡ್ತಾರೆ? ಅದಕ್ಕೋಸ್ಕರ ಸರಿಯಾಗಿ ತಿಳಿದವರಾದರೆ ನಾರಾಯಣ ನಾರಾಯಣ ಅಂಥೇಳಿ ಹಿಂಗೆ ತೋರಿಸ್ಬಿಡ್ತಾರೆ. ನಾರಾಯಣ ನಾರಾಯಣ ಹಿಂಗಂದಲ್ಲ, ಅದು ಹಿಂಗೆ. ಏನು ಮಾಡಿದ ನಮಸ್ಕಾರ ನನಗಲ್ಲಪ್ಪ, ಯಾರಿಗೆ? ಅವನಿಗೆ ಅಂತೇಳಿ. ಹಾಗಾಗಿ ಆ ನಾರ ಅಂತ ಯಾವ ತತ್ವಗಳಿದ್ದಾವಲ್ಲ, ಇವೇ ಆಶ್ರಯವಾದದ್ರಿಂದ ಪರಮಾತ್ಮನಿಗೆ ಏನಂತ ಹೆಸರು? ನಾರಾಯಣ ಅಂತ ಹೆಸರು. ಆದ್ದರಿಂದ ಆ ನಾರಾಯಣನ ಶಕ್ತಿಯೇ ನಾರಾಯಣಿ. ಒಂದು ಅರ್ಥ ಆಯ್ತು ಇಲ್ಲಿಗೆ. ಆಯ್ತು, ಮುಂದೆ ಎರಡನೇ ನೋಡೋಣ. ನರಾಜ್ಜಾತಾನಿ ತತ್ವಾನಿ ನಾರಾಯಣೀತಿ ವಿದುರ್ಬುಧಾಃ ತಾನ್ಯೇವ ಚ ಅಯನಾನ್ಯಸ್ಯ ತೇನ ನಾರಾಯಣ ಸ್ಮೃತಃ. ನರಾಜ್ಜಾತಾನಿ ತತ್ವಾನಿ. ನರ ಅನ್ನೋದಕ್ಕೆ ಈಗ ಬೇರೆ ಅರ್ಥ. ನರ ನಾರಾಯಣರು ಅಂತ ಕೇಳಿದ್ದೀರಾ ಇಲ್ವಾ? ಅಲ್ವಾ? ಇಬ್ಬರು ಋಷಿಗಳವರು. ನರ ಅರ್ಜುನ, ನಾರಾಯಣ ಕೃಷ್ಣ, ಹೀಗೆ ಅಂತ. ಹಾಗಾಗಿ ಆ ನರ ಅಂತ ಕರೆಸ್ಕೊಳ್ಳುವಂತಹ ಋಷಿಯಿಂದ ಹುಟ್ಟಿದಂತಹ ತತ್ವಗಳೇ ಏನು? ನಾರ ಅಂತ ಕರೆಸ್ಕೊಳ್ತೇವೆ. ಆ ತಾನ್ಯೇವ, ಇಂತಹ ನಾರ ಅಂದರೆ ನಾವೆಲ್ಲರೂ ವಾಸ್ತವಿಕ ಮಿನಿ ಮಿನಿ ನಾರಾಯಣಂದಿರೇ. ಯಾಕೆ ನಮ್ಮೊಳಗೂ ತತ್ವ ಉಂಟ ಇಲ್ಲೋ? ಅದು ಇದೆ, ಹೇಳ್ತಾನೆ. ಆದರೆ ನಾವು ಏನು ಮಾಡ್ತೇವೆ ಕೇಳಿದರೆ, ಆ ಮಿನಿ ಅನ್ನೋದನ್ನು ಮರೆತು ಬಿಡ್ತೇವೆ. ನಾವೇ ಅವನಕ್ಕಿಂತ ದೊಡ್ಡವರು ಅನ್ನೋ ಥರ ಕೆಲವು ಸಲ ಬಿಂಬಿಸ್ತೇವೆ ಅಲ್ವಾ? ಹಾಗಲ್ಲ. ಹಾಗಾಗಿ ಆ ತತ್ವವೇ ನಮ್ಮಲ್ಲಿದೆ. ನಮ್ಮ ಮೂಲಕ ಅವನು ನಮ್ಮ ಮೂಲಕೇ ಅನುಭವಕ್ಕೆ ಬರ್ತಾನೆ ಅವನು. ಹೌದು ತಾನೆ? ಅವನನ್ನು ಹೊರಗಡೆ ಹುಡುಕಬೇಡ, ಇಲ್ಲೇ ಹುಡುಕು, ನಿನ್ನೊಳಗೆ ಇದ್ದೇನೆ, ನಾನಿದ್ದೇನೆ ಅಂತ. ಹೀಗೆ ಅಂತಹ ಈ ಜೀವರೇ ಆಶ್ರಯ ಸ್ಥಾನವಾದದ್ದರಿಂದ ಅವನ ಹೆಸರು ನಾರಾಯಣ ಅಂತ ಎರಡನೇ ಅರ್ಥ. ಅವನ ಶಕ್ತಿ ನಾರಾಯಣಿ, ಆ ರೂಪದಲ್ಲಿರುವಳಾದ್ರಿಂದ ನಾರಾಯಣಿ ನಿನಗೆ ನಮಸ್ಕಾರ ಅಂತ. ಇಷ್ಟು ಆದ ಮೇಲೆ ಎರಡು ಅರ್ಥ ಆಯಿತು ಇಲ್ಲಿಗೆ. ಮತ್ತೆ ಮೂರನೇದು ಅಥವಾ ಅಂತ ಇನ್ನೊಂದು ವಿವರಣೆ ಅದಕ್ಕೆ. ಏನು ಅಂದರೆ ನರಾಯೇವ ನಾರಾಹ. ಇಲ್ಲಪ್ಪ, ಅವನಿಂದ ಹುಟ್ಟಿದ ತತ್ವ ಅಂತ ಬೇಡ. ನರ
ಅಂತ ಏನು ಹೇಳಿದ್ವಲ್ಲ, ಹಿರಣ್ಯಗರ್ಭ ಅಥವಾ ನರ ಎನ್ನುವಂಥ ಋಷಿ, ಆ ನರ ಎನ್ನುವ ಶಬ್ದವೇ ನಾರ ಅಂತ. ಯಾಕೆಂದರೆ ಸಂಸ್ಕೃತದಲ್ಲಿ ಆ ಶಬ್ದವನ್ನೇ ಅದೇ ಅರ್ಥದಲ್ಲಿ ಬೇರೆ, ಅಂದರೆ ಮೂಲ ಶಬ್ದ ಅದೇನೆ, ಅರ್ಥ ಮಾತ್ರ ಬೇರೆ. ಹಾಗಾಗಿ ಹಾಗೆ ಬಳಸ್ಕೊಳ್ಳುವಂಥ ಒಂದು ಕ್ರಮ ಉಂಟು. ಹಾಗಾಗಿ ಆ ನರನೇ ನಾರ ಅಂತ ಕರೆಸ್ಕೊಳ್ತಾನೆ ಅಂತ. ಕೆಲವು ಸಲ ನಾವು ಶಬ್ದವನ್ನು ಹೇಳಬೇಕಿದ್ರೆ ಅಲ್ಲಿ ಇರೋದೊಂದು ಹೇಳೋದೊಂದು ಮಾಡೋದಿಲ್ವಾ, ಹಾಗೆ ನರನೇ ನಾರ ಅಂತ ಕರೆಯಲ್ಪಡ್ತಾನೆ. ಹಾಗಾಗಿ ಅಂತಹ ಆ ನಾರ ಅಂದರೆ ಯಾರಪ್ಪ ಅಂದರೆ ಜೀವ ಅಂತ ಅರ್ಥ. ತೇಷಾಂ ಅಯನಂ ಲಕ್ಷ್ಯಸ್ಥಾನಂ, ಈ ಜೀವರಿಗೆ ಲಕ್ಷ್ಯಸ್ಥಾನ, ಗಮ್ಯಸ್ಥಾನ ಅಂದರೆ ಅವರ ಡೆಸ್ಟಿನೇಷನ್. ಹೀಗೆ ಹೇಳಬೇಕು, ಆವಾಗ ಅರ್ಥ ಆಗುತ್ತೆ ನಮಗೆ. ಯಾವುದಪ್ಪ? ಅವನೇ ನಾರಾಯಣ. ಎಲ್ಲಿ ನಮ್ಮ ಡೆಸ್ಟಿನೇಷನ್ ಯಾವುದು ಕೇಳಿ ನೋಡಿ. ಸುಮ್ಮನೆ ಬದುಕಿದ್ರಲ್ಲ, ಬೇಜಾರು ಮಾಡ್ಕೊಳ್ಬೇಡಿ, ಇದ್ದಕ್ಕಿದ್ದಂಗೆ ಕೇಳಿಬಿಡ್ಬೇಡಿ, ಕಪಾಲ ಕೊಡದ್ಬಿಟ್ಟಾರ. ಮತ್ತೆ ಏನು ನೀವು ವಾಟ್ ಈಸ್ ಡೆಸ್ಟಿನೇಷನ್? ವೆರ್ ಈಸ್ ಯುವರ್ ಡೆಸ್ಟಿನೇಷನ್? ಅವನು ಮದರ್ ಹೇಳ್ತಾನೆ, ನೀನು ಇಮ್ಯಾನ್ಸಿಂದ ಯಾವ ತಪ್ಪಿಸ್ಕೊಂಡು ಬಂದೆ ನಮಗೆ ಕೇಳ್ತಾನೆ. ಕ್ವಶನ್ ಈಸ್ ಕರೆಕ್ಟ್, ಆನ್ಸರ್ ಗೊತ್ತಿರೋದಿಲ್ಲ ಅಲ್ವಾ? ನಮ್ಮ ಡೆಸ್ಟಿನೇಷನ್ ಬದುಕಿ ಮುಂದೆ ಏನು ಅಲ್ವಾ? ಹಾಗೆ ಅಂತ ಕೇಳಬಾರ್ದು ಪ್ರಶ್ನೆಯ. ಸುದೀರ್ಘ ಕಾಲ ಬದುಕಿ ಆದಮೇಲೆ ಇಂಥ ಪ್ರಶ್ನೆ ಕೇಳಿದವನು ಜಾಣ, ಕೇಳದೇ ಇದ್ದರೆ ಅಲ್ಲ, 75-80 ವರ್ಷ ಬದುಕಿದೆ, ನೀನು ಯಾಕೆ ಬದುಕಿದೆ, ಬದುಕಿನಿಂದ ಮುಂದೇನು ಅಂತ ವಿಚಾರ ಮಾಡಬೇಕಿತ್ತೋ ಇಲ್ವೋ ಅಂತ ಕೇಳಿಬಿಟ್ರೆ ಅವನು ಏನು ಉತ್ತರ ಉಂಟು ನಮ್ಮ ಹತ್ರ? ಉತ್ತರ ಇಲ್ಲ. ಆದ್ದರಿಂದ ಆ ನಮ್ಮ ಬದುಕಿನ ಅಂತಿಮ ಪಯಣ ಅಂತ ಹೇಳಿದ್ದೇನೆ. ಪ್ರತಿ ಸಲ ದೇಹ ಬಿಡುವುದು ಅಂತಿಮ ಪಯಣ ಅಲ್ಲ. ಅಂದರೆ ಮುಕ್ತಿ ಪಥದಲ್ಲಿ ಆಗ ನಾವು ಯಾವುದರ ಜೊತೆಗೆ ಒಂದಾಗ್ತೇವೋ ಅದೇ ಪರಬ್ರಹ್ಮವೇ ನಾರಾಯಣ. ಅಂತಹ ಪರಬ್ರಹ್ಮ ವಸ್ತುವಿನ ಶಕ್ತಿ, ಪರಬ್ರಹ್ಮ ಸ್ವರೂಪಿಣಿ ನಿನಗೆ ನಮಸ್ಕಾರ. ಎಷ್ಟು ಅರ್ಥ ಆಯಿತು ಇಲ್ಲಿಗೆ? 3 ಅರ್ಥ ಹೇಳಿದ್ದೇನೆ. ಇಷ್ಟಾಗಿ ಮುಗ್ದಿಲ್ಲ, ತುಂಬ ಉಂಟು. ಒಬ್ಬರು ವ್ಯಾಖ್ಯಾನಕಾರರು ಬರೀತಾರೆ, 16 ಸಲ ನಾರಾಯಣಿ ಅಂತ ಬಂದಿದೆ ಇಲ್ಲಿ. ಹಾಗಾಗಿ ಒಂದೊಂದು ಶ್ಲೋಕದಲ್ಲಿ ಬಂದಾಗಲೂ ಒಂದೊಂದು ಅರ್ಥ ಹೇಳಿ 16 ಅರ್ಥ ಹೇಳಿದ್ದಾರಂತೆ ಅವರು. ಇಲ್ಲಿ ಇಲ್ಲ, ಮತ್ತು ಗಾಬರಿ ಆಗಿಬಿಡಿ, ನಾನೇನು ಹೇಳೋದಿಲ್ಲ. ಯಾಕೆಂದರೆ ನೀವು ಅಷ್ಟೆಲ್ಲ ಹೇಳಿದರೆ ಒಂದೂ ತಲೆ ನಿಲ್ಲೋದಿಲ್ಲ ಸರ್, ಎಲ್ಲ ಉದುರು ಬಿದ್ದು ಹೋಗ್ತವೆ. ಹಿಂದೆ ಲಲಿತಾ ಸಹಸ್ರನಾಮ ಅರ್ಥ ಹೇಳಬೇಕಿದ್ರೆ ಯಾರೋ ಹೇಳಿದರು, ಸರ್ ನೀವು ಇಷ್ಟೆಲ್ಲ ಅರ್ಥ ಹೇಳಬೇಡಿ ಸರ್, ಯಾವುದೋ 1-2 ಹೇಳಿ ಸರ್, ಕಷ್ಟಪಟ್ಟು ನೆನ್ಪಿಟ್ಕೊಳ್ತೇವೆ. ಅಷ್ಟೆಲ್ಲ ಹೇಳಿಬಿಟ್ರೆ ಏನಾಗ್ತದೆ ಕೇಳಿದರೆ ಯಾವುದೂ ನೆನಪಿರೋದಿಲ್ಲ, ಎಲ್ಲ ಗೋಜಲು ಆಗಿಬಿಡ್ತದೆ ಅಂತ. ಗೋಜಲು ಆಗಬೇಕು ಅಂತ ಹೇಳೋದಲ್ಲ, ಹೇಳಿ ಆದಮೇಲೆ ಆದರೆ ನಾವು ಹೊಣೆಗಾರ ಅಲ್ಲ, ಅಷ್ಟೇ ಅಲ್ವಾ? ಹಾಗೆ ಆದರೂ ಸಹ ನಾವು ಪ್ರತ್ಯೇಕವಾಗಿ ತಿಳ್ಕೊಂಡಾಗ ನಮ್ಮ ಬುದ್ಧಿಗೆ ನಿಜವಾದ ಅರ್ಥದಲ್ಲಿ ಅದು ಆಹಾರ ಆಗ್ತದೆ. ಹಾಗಾಗಿ ಅದನ್ನು ನಾವು ತಿಳಿದುಕೊಳ್ಳಬೇಕು. ಅಷ್ಟು ಹಿನ್ನೆಲೆಯಲ್ಲಿ ನೋಡೋಣ ನಾರಾಯಣ. ಇದು ಮತ್ತೊಂದು ರೀತಿಯ ಅರ್ಥ ಏನು ಅಂದರೆ, ನಾರಾಯಣ ಶಿವ ವಾ ವಿಷ್ಣುರ್ವಾ. ಒಂದು ಹೊಸ ವಿವರಣೆ ಏನು ಅಂದರೆ, ನಾರಾಯಣ ಅಂದರೆ ಯಾರಪ್ಪ ಅಂದರೆ ಶಿವ. ನನಗೆ ಗೊತ್ತು ತುಂಬ ಜನರಿಗೆ ಗಾಬರಿ ಆಗುತ್ತೆ, ಏನ್ರಿ ಇದು, ಕೆಲವು ಜನರು ಕೋಪನೂ ಬರುತ್ತೆ. ನಮ್ಮ ನಾರಾಯಣನ ಹತ್ರ ಶಿವ ಹತ್ರನೇ ಬರಬಾರ್ದು ಅವನು. ಅಷ್ಟರ ಮಟ್ಟಿಗೆ ನಾವು ಏನು ಮಾಡ್ತೇವೆ ಕೇಳಿದರೆ, ನಾರಾಯಣ ಅವನು ಒಬ್ಬನೇ, ಹೆಚ್ಚು ಅಂದರೆ ಪಕ್ಕದಲ್ಲಿ ಲಕ್ಷ್ಮಿ ಇರ್ಬೋದು, ಹೀಗೆ ವಿಚಾರ ಮಾಡೋರು ಇರ್ತಾರೆ ಅಲ್ವಾ? ನಮ್ಮ ಭ್ರಮೆ ತಲೆಯಲ್ಲಿ. ಈ ಸಂದರ್ಭದಲ್ಲಿ ನನಗೊಂದು ಕಥೆ ನೆನಪಾಗುತ್ತೆ. ಒಬ್ಬ ಮಹಾ ವಿಷ್ಣು ಭಕ್ತ ಇದ್ದಂತೆ. ಯಾವಾಗ ಹೇಳಿದ್ದೇನೆ ನೆನಪು ನನಗೆ, ಹೇಳಿದ್ದಿದ್ರೆ ಪುನಃಸ್ಮರಣೆ, ಹೇಳದೇ ಇದ್ರೆ ಹೊಸ್ತು ಅಂತ ಅಂದ್ಕೊಬಿಡಿ. ಯಾಕಂದರೆ ಅವತ್ತು ಕೇಳಿದ ಜನವೇ ಇಲ್ಲಿರಬೇಕು ಅಂತಿಲ್ವಲ್ಲ. ನಾನು ಹೇಳಿದ ರಿಪಿಟೇಷನ್ ಆದರೂ ಸಹ ಕೇಳುವ ಜನರಿಗೆ ರಿಪಿಟೇಷನ್ ಆಗಬೇಕು ಅಂತಿಲ್ವಲ್ಲ. ಹಾಗಾಗಿ ಅವನು ಮಹಾವಿಷ್ಣು ಭಕ್ತನಾಗಿದ್ದ. ಒಂದು ದಿನವೂ ಸಹ ವಿಷ್ಣುವನ್ನು ಪೂಜೆ ಮಾಡದೆ ಆತ ಮಾಡ್ತಾ ಇರಲಿಲ್ಲ, ತೀರ್ಥನೂ ಕುಡಿತಾ ಇರಲಿಲ್ಲ. ಅಷ್ಟೇ. ಒಂದು ಸಲ ಯಾತ್ರೆಗೆ ಹೊರಟ, ಹಳೆ ಕಾಲ ಅದು, ಈಗಿಂದಲ್ಲ ಅದು. ಅಲ್ಲಿ ಎಲ್ಲೋ ಒಂದು ಕಡೆಗೂ ಇವನಿಗೆ ವಿಷ್ಣುವಿನ
ಗುಡಿ ಕಾಣಿಸ್ಲಿಲ್ಲ. ಕೊನೆಗೆ ಏನಾಯಿತು, ಒಂದು ಕಡೆ ಹೋಗಿ ನೋಡ್ದ, ಅದು ಪ್ರಾಯಶಃ ನಮ್ಮ ಕರ್ನಾಟಕವೇ ಆಗಿರಬೇಕು ಅಂತ ಕಾಣುತ್ತೆ. ಅಲ್ಲಿ ನೋಡಿ ಒಂದು ಹರಿಹರ ವಿಗ್ರಹ ಇತ್ತು. ಹರಿಹರ ಇರೋದು ಇಲ್ಲೇ ತಾನೆ. ಹಾಗಾಗಿ ನೋಡ್ದ ಹರಿಹರ, ಓಹೋ ಅವನ ಜೊತೆ ನೀನು ಸೇರ್ಕೊಂಡಿದ್ದೀಯಾ ಅಂದರೆ ನನ್ನ ಆರಾಧ್ಯ ದೈವವಾದ ನಾರಾಯಣನ ಜೊತೆಗೆ ನನಗೆ ಬೇಡದಂತ ನೀನು ಸೇರ್ಕೊಂಡಿದ್ದೀಯಾ ಹಿಂಗಂದ. ಯಾರನ್ನು ತೋರಿಸಿ? ಹರನನ್ನು ತೋರಿಸಿ. ಅವನೇನು ಮಾತಾಡಲಿಲ್ಲ. ಕೊನೆಗೆ ಏನಾಯಿತು ಕೇಳಿದರೆ, ಇವನು ಪೂಜೆ ಮಾಡ್ದ. ಪೂಜೆ ಮಾಡಬೇಕಿದ್ರೆ ತಲೆ ಮೇಲೆ ನೀರು ಹಾಕ್ದ. ಈ ಕಡೆ ಹೋಗಬಾರ್ದು, ಯಾರಿಗೆ? ಶಿವನ ಭಾಗಕ್ಕೆ ಹೋಗಬಾರ್ದು ಅಂತ ಕೈ ಇಟ್ಬಿಟ್ಟ. ಹಿಂಗೆ ನೀರು ಹಾಕಿದ. ಕೆಳಗಡೆ ಬಿತ್ತಪ್ಪ ಅಂತೆಲ್ಲ ಕ್ಲೀನಾಗಿ ಸ್ನಾನ ಮಾಡಿಸಿದ. ಅದಾದಮೇಲೆ ಒರೆಸಿದ. ಆ ಕಡೆ ಒರೆಸೋ ಪ್ರಶ್ನೆನೇ ಇಲ್ವಲ್ಲ, ಈ ಕಡೆ ಮಾತ್ರ ಒರೆಸಿದ. ಸರಿ, ಅದಾದಮೇಲೆ ಗಂಧ ಹಾಕಿದ. ಆ ಕಡೆಗೆ ಏನೂ ಇಲ್ಲ, ಅವನು ಹಾಗೇ ಒಣಕೊಂಡು ಬಿದ್ದಿರಬೇಕು. ಆಮೇಲೆ ಕೊನೆಗೆ ಅಕ್ಷತ ಹಾಕಿದ, ಹೂವನ್ನು ಹಾಕಿದ, ತುಳಸಿ ಹಾಕಿದ, ಎಲ್ಲ ಹಾಕಿದ. ಎಲ್ಲ ಗ್ರಹಚಾರ. ಈಗ ಇನ್ನೇನು ಧೂಪ ದೀಪ ಮಾಡಬೇಕು. ಏನು ಮಾಡಬೇಕು ಅಂತಂದರೆ ತಡ ಮಾಡಲಿಲ್ಲ. ಧೂಪ ನಾವು ಹಚ್ಚಿಟ್ರೆ ಆ ಧೂಪದ ಸುವಾಸನೆ ಅವನ ಮೂಗಿನ ಹೊರಳೆ ಒಳಗೆ ಹೋಗುತ್ತೋ ಇಲ್ವೋ? ಹೋಗುತ್ತೆ. ಏನು ಮಾಡಬೇಕು? ತಡ ಮಾಡಲೇ ಇಲ್ಲ. ಚೂರು ಬಟ್ಟೆ ಹರಿದ, ಒಂದು ಉಂಡೆ ಮಾಡ್ದ, ಆ ಶಿವನ ಮೂಗಿನ ಹೊರಳೆ ಒಳಗೆ ಇಟ್ಬಿಟ್ಟ. ಇವಾಗ ಹೇಗೆ ಶಿವನಿಗೆ ಧೂಪದ ನೈವೇದ್ಯ ಸಮರ್ಪಣೆ ಆಗುತ್ತಾ? ಇಲ್ವೇ ಇಲ್ಲ. ನನ್ನ ಆರಾಧ್ಯದ ವಿಷ್ಣು ಮಾತ್ರ ತಗೊಳ್ಬೇಕು ಈಗ ಅಂತ ಸರಿ ಮಾಡೇ ಬಿಟ್ಟ. ದೀಪ ಹಚ್ಚಿದ, ಗ್ರಹಚಾರವೇ. ಇವಾಗ ಏನು ಮಾಡಬೇಕು? ಈಗ ಆ ಕಡೆ ಇರೋ ಕಣ್ಣು ಒಂದು ಯಾರಿದ್ದು ಅವನಿಗೆ ಕಾಣಬಾರ್ದಲ್ವಾ? ತಡ ಮೇಲೆ ಮತ್ತೊಂದು ಬಟ್ಟೆನ ಹಿಂಗೆ ಇಟ್ಬಿಟ್ಟ. ಹಿಂಗೆ ಗಂಟೆ ತೂಗಬೇಕು, ಶಬ್ದ ಕೇಳಿಸುತ್ತೆ, ಇನ್ನೊಂದು ಪೀಸ್ ಮಾಡ್ದ, ಆ ಕಡೆ ಕಿವಿಯಲ್ಲಿ ಇಟ್ಬಿಟ್ಟ. ನೈವೇದ್ಯ ಮಾಡ್ದ, ವಿಷ್ಣು ಸ್ವೀಕಾರ ಮಾಡ್ದ, ಎಲ್ಲದೂ ಆಯ್ತೀವ. ಇನ್ನೇನು ಸಮಸ್ಯೆ ಇಲ್ಲ. ಕೊನೆಗೆ ಎದ್ದು ದೀರ್ಘದಂಡ ನಮಸ್ಕಾರ ಮಾಡಿ ಎದ್ದು ನಿಂತ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿದ ವಿಷ್ಣುವನ್ನು. ಕಣ್ಣು ತೆರೆದ, ನೋಡಿದರೆ ಅಲ್ಲಿ ಪ್ರತ್ಯಕ್ಷ ಆದವನು ಹರ. ಕೇಳಿದಂತೆ, ಯಾಕೋ ಬಂದೆ ನೀನು ಅಂತ. ಅಂದರೆ ಹಲ್ಲು ಕಚ್ಚಿ ಅವಡೆ ತುಟಿಯಲ್ಲಿ, ಯಾಕೋ ಬಂದೆ ನೀನು? ಆಗ ಅವನು ಹೇಳಿದ್ನಂತೆ, ನೀ ಇಷ್ಟೊತ್ತನಕ ಪೂಜೆ ಮಾಡಿದ್ದು ನನ್ನನ್ನೇ ಅಲ್ವಾ? ಎಷ್ಟು ಭಕ್ತಿಯೋ ನನ್ನ ಮೇಲೆ ನಿನಗೆ. ಯಾಕೆ ಅಂತಂದರೆ ನೋಡು, ನೀರನ್ನು ಹಾಕಿ ತೊಳಿಬೇಕಿದ್ರೆ ನನ್ನ ಭಾಗಕ್ಕೆ ಬರದೇ ಇರಲಿ ಅಂತ ಕೈ ಇಟ್ಟು ನನ್ನನ್ನೇ ಸ್ಮರಣೆ ಮಾಡಿ ತಾನೇ ಕೈ ಇಟ್ಟಿದ್ನೇನು. ಶಿವನ ಭಾಗಕ್ಕೆ ಹೋಗಬಾರದು ಅಂತ ನೀನು ಹೋಗಬಾರದು ಅನ್ನೋದ್ರ ಮೂಲಕ ಯಾರನ್ನು ಸ್ಮರಣೆ ಮಾಡಿದೆ? ನನ್ನನ್ನೇ ಸ್ಮರಣೆ ಮಾಡಿದೆ. ಹಾಗೇ ಮುಂದುವರೆದು, ಆಹಾ ಎಷ್ಟು ಭಕ್ತಿ ನೀನು ನನ್ನ ಮೇಲೆ ಅಂತ ಕೇಳಿದರೆ, ಆ ಧೂಪವನ್ನು ಹಚ್ಚುವಾಗ ಏನಾರು ನಾನು ಅದನ್ನು ಸ್ವೀಕಾರ ಮಾಡಿಬಿಟ್ಟೇನು ಅಂತ ಹೇಳಿ ನನ್ನ ಮೂಗಲ್ಲಿ ಆ ಬಟ್ಟೆಯನ್ನಿಟ್ಟಲ್ಲ. ಎಷ್ಟು ಪ್ರೀತಿಯೋ ನಿನಗೆ ಅಲ್ವಾ? ಆಮೇಲೆ ನನ್ನ ಕಣ್ಣನ್ನು ಮುಚ್ಚಿದೆ, ಅಂದರೆ ಇದು ಶಿವನ ಕಣ್ಣು ಅಂತ. ಇಡೀ ಪೂಜೆಯಲ್ಲಿ ನೀನು ವಿಷ್ಣುವಿಗಿಂತ ಹೆಚ್ಚಾಗಿ ಸ್ಮರಿಸಿದ್ದು ಯಾರನ್ನ? ನನ್ನನ್ನು, ಹರನನ್ನ. ಆದ್ದರಿಂದ ಬರಬೇಕಾದವನು ನಾನೇ ಅಲ್ವೇನೋ? ಹೌದಾ ಅಲ್ವಾ? ಕೇಳು ನಿನ್ನ ಆರಾಧ್ಯ ದೈವನನ್ನು. ಅವನು ತಟಸ್ಥವಾಗಿದ್ದ. ಪ್ರಶ್ನೆ ಇಷ್ಟೇ, ಬೇರೆಯ ತತ್ವವನ್ನು ನಿಂದಿಸಿಕೊಳ್ತಾ ಮಾಡಿದ ಪೂಜೆ ನಮ್ಮ ಆರಾಧ್ಯ ದೈವಕ್ಕೆ ಸಲ್ಲೋಲ್ಲ ಅಲ್ವಾ? ಹಾಗಾಗಿ ಅಂದರೆ ಆ ನಿಂದಾರೂಪದಲ್ಲೂ ಸಹ ನಾವು ಯಾರನ್ನು ಸ್ತುತಿ ಮಾಡ್ತೇವೆ? ಅವನನ್ನೇ ಸ್ತುತಿ ಮಾಡ್ತೇವೆ ಅಲ್ವಾ? ಅದಕ್ಕೋಸ್ಕರ ಆ ನಾರಾಯಣ ಅಂದ ತಕ್ಷಣ ನಾವು ನೇರವಾಗಿ ಲಕ್ಷ್ಮೀಪತಿ ಅಂತ ಅರ್ಥ ಮಾಡಿಕೊಳ್ಳುವಂತಹದ್ದು ಬೇಕಾಗಿಲ್ಲ. ಆ ಅರ್ಥ ಖಂಡಿತವಾಗಿ ಉಂಟು, ಅದೇ ಅಂತಿಮವಾದದ್ದು ಅಲ್ಲ. ಮೋಕ್ಷವನ್ನು ಕೊಡುವವನು ಅಂತ. ಹಾಗಾಗಿ ನರಾಯವ ನಾರಾಯ ಕೇಳಿದ ಕೇಳಿಷ್ಟದೆ. ನರಾಣಾಂ ಅಯನಂ, ಈ ಮನುಷ್ಯರ ಅಂತಿಮ ಡೆಸ್ಟಿನೇಷನ್ ಅದೇ ಪರಬ್ರಹ್ಮ ವಸ್ತು ಅಲ್ವಾ? ಹಾಗಾಗಿ
ಅಲ್ಲಿಗೆ ನಮ್ಮನ್ನು ಕರೆದುಕೊಂಡು ಹೋಗುವಂತಹದ್ದು ಯಾವುದುಂಟೋ ತತ್ವ, ಆ ತತ್ವಕ್ಕೆ ನಾರಾಯಣ ಅಂತ ಹೆಸರು. ಆ ತತ್ವದ ಶಕ್ತಿಯೇ ನಾರಾಯಣಿ ಪರಬ್ರಹ್ಮ ಸ್ವರೂಪಿಣಿ ಅಂತ. ಇದು ನಾಲ್ಕನೇ ಅರ್ಥ. ನಾಲ್ಕನೇ ಅರ್ಥ ಹೇಳಿದ್ರೆ ಮಧ್ಯೆಯಲ್ಲಿ ಒಂದು ಕಥೆ ಹೇಳಿದ್ದೇನೆ. ಈ ಕಥೆನೇ ನೆನ್ಪಿಟ್ಕೊಂಡು ತತ್ವ ಮರಿಬೇಡಿ ಅಷ್ಟೇ ಹೇಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮುಗಿದಿಲ್ಲ ಇನ್ನೂ ಸಹ. ನಾರಾಯಣ ಅಂದರೆ ವಿಷ್ಣು ಅಂತ ಅಷ್ಟೇ ಅರ್ಥ ಅಲ್ಲ, ಶಿವ ಅಂತ ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ನಾರಾಯಣಿ ಅಂದರೆ ಶಿವ ಅಂತ, ನಾರಾಯಣ ಅಂತ ಶಿವ ಅಂತ ಆದದ್ರಿಂದ ಅವನ ಪತ್ನಿಯಾದ ಪಾರ್ವತಿಯೂ ನಾರಾಯಣೇ. ನಾರಾಯಣ ಅನ್ನೋದಕ್ಕೆ ವಿಷ್ಣು ಅಂತ ಅರ್ಥ ಇರೋದಾದ್ರಿಂದ ವಿಷ್ಣುವಿನ ಪತ್ನಿಯಾದ ಲಕ್ಷ್ಮಿಯೂ ನಾರಾಯಣಿ. ಅಲ್ಲಿಗೆ ಏನು ಹೇಳ್ದಂಗಾಯಿತು? ನಾರಾಯಣಿ ಅಂತ ಹೇಳಿದರೆ ಪಾರ್ವತಿಯ ರೂಪದಲ್ಲೂ ಇರುವವಳು, ಲಕ್ಷ್ಮಿಯ ರೂಪದಲ್ಲೂ ಇರುವವಳು. ಈ ಎರಡು ರೂಪವನ್ನು ಮೀರಿದವಳು ಮಾತ್ರ ಎರಡು ರೂಪದಲ್ಲಿ ಇರೋದಕ್ಕೆ ಸಾಧ್ಯ. ಹೌದಾ? ಆದ್ದರಿಂದ ಅಂತಹ ಪರಬ್ರಹ್ಮ ಸ್ವರೂಪಿಣಿಯಾದ ನಿನಗೆ ನಮಸ್ಕಾರ. ಲೋಕದಲ್ಲಿ ಏನಾಗಿದೆ ಅಂದರೆ, ಈ ಶಿವ ಎನ್ನುವಂತಹ ಅರ್ಥದಲ್ಲಿ ನಾರಾಯಣ ಎನ್ನುವ ಶಬ್ದದ ಬಳಕೆ ತುಂಬ ವಿರಳ. ಆದರೆ ನಾರಾಯಣ ಎನ್ನುವಂಥ ಶಬ್ದ ಹರಿಹರರನ್ನು ಸಮಾನವಾಗಿ ಹೇಳುತ್ತೆ. ಅದಕ್ಕಿಂತ ಹೆಚ್ಚಾಗಿ ಪರಬ್ರಹ್ಮ ವಸ್ತು ಅಂತ ಅದು ಹೇಳುತ್ತೆ. ಆದ್ದರಿಂದ ನಾರಾಯಣಿ ಅಂದರೆ ಪರಬ್ರಹ್ಮ ಸ್ವರೂಪಿಣಿಯಂತಹ ನಿನಗೆ ನಮಸ್ಕಾರ ಅಂತ. ಇನ್ನು ಐದನೆಯ ಅರ್ಥ ಏನು ಅಂದರೆ, ಮನಸ್ಮೃತಿ ಹೇಳ್ತದೆ, ಆಪೋ ನಾರಾ ಇತಿ ಪ್ರೋಕ್ತಾ ಆಪೋ ವೈ ನರಸೂನವಃ. ನೀರಿಗೆ ಆಪ ಅಂತ ಕರಿತೇವೆ, ಹೌದು ತಾನೆ? ಹೌದಲ್ಲಿ ಆಪೋ ನಾರ ಅಂದರೆ ನೀರಿಗೆ ನಾರ ಅಂತ ಹೆಸರು. ಆ ನೀರಿಗೆ ನಾರ ಅಂತ ಆದಮೇಲೆ ಅದರಿಂದ ಹುಟ್ಟಿದಂತಹ ತತ್ವ ಅಥವಾ ಅದಕ್ಕೆ ಆಶ್ರಯ ಕೊಟ್ಟಂತಹ ತತ್ವ ಯಾವುದಪ್ಪ ಅಂತಂದರೆ, ಅಥವಾ ಅದನ್ನು ಪಡೆದುಕೊಳ್ಳುವವನು ನರ ಅಂತ ಅರ್ಥ. ಆಪೋ ನಾರ ಇತಿ ಪ್ರೋಕ್ತಾ, ನಾರ ಅಂತ ಕರೆಸಿಕೊಳ್ಳುವಂತಹ ಯಾವ ತತ್ವ ಉಂಟಲ್ಲ, ಆ ತತ್ವದಲ್ಲಿ ಇರುವವನು, ಅದೇ ವಾಸಸ್ಥಾನವಾದವನು, ಅದೇ ತನಗೆ ಮನೆಯಾಗಿ ಮಾಡಿಕೊಂಡವನು ಯಾರು? ನಾರಾಯಣ. ಅದು ನೀರೇ ವಾಸದ ಮನೆಯಾಗಿರುವವನು ಯಾರಪ್ಪ? ಸಮುದ್ರದಲ್ಲಿ ವಾಸ ಮಾಡುವವನು ಲಕ್ಷ್ಮೀಪತಿ ಅಲ್ವಾ? ಆದ್ದರಿಂದ ಈಗ ನಾರಾಯಣ ಅಂದರೆ ಯಾರು ಅಂದರೆ ಅವನೇ ಲಕ್ಷ್ಮೀಪತಿ. ಅವನ ಪತ್ನಿಯೇ ನಾರಾಯಣಿ. ನೋಡಿ, ನಮಗೆ ಇದ್ರ ಬಗ್ಗೆ ಯಾವುದೇ ರೀತಿಯ ಭೇದ ಇಲ್ಲ. ಏನುಂಟು ಅಷ್ಟನ್ನು ಮಾತ್ರ ಹೇಳೋದು ಹೀಗೆ ಅಂತ. ಯಾಕೆಂದರೆ ಮನಸ್ಮೃತಿ ಹೀಗೆ ವಿವರಣೆ ಕೊಡುತ್ತೆ. ಆಪೋ ನಾರಾ ಇತಿ ಪ್ರೋಕ್ತಾ ಆಪೋ ವೈ ನರಸೂನವಃ ಅಯನಂ ತಸ್ಯತಾ ಯಸ್ಮಾತ್ ತೇನ ನಾರಾಯಣ ಸ್ಮೃತಃ. ಆದ್ದರಿಂದ ಆ ನಾರ ಅಂತ ಕರೆಸ್ಕೊಳ್ಳುವಂಥ ಜಲತತ್ವವೇ ಯಾವನಿಗೆ ಆಧಾರವಾಗಿದೆಯೋ, ಮನೆಯಾಗಿದೆಯೋ, ವಾಸಸ್ಥಾನವಾಗಿದೆಯೋ ಅವನು ನಾರಾಯಣ ಅಂತ. ಇಷ್ಟು ಆದ ಮೇಲೆ ಮತ್ತೆ ಮುಂದಿನ ಅರ್ಥ. ಇಲ್ಲಿ ಪ್ರಾಯಶಃ 5-6 ಅರ್ಥ ಆಯಿತು ಅಂತ ಕಾಣುತ್ತೆ. 5 ಆಯಿತು. ಮುಂದೆ 6ನೇದು, ನರಾಣಾಂ ಜೀವಾನಾಂ ಅಯನಂ ಆಶ್ರಯ ಗಮ್ಯಸ್ಥಾನಂ ಯಸ್ಮಾತ್ ತಸ್ಮಾತ್ ನಾರಾಯಣ ಸ್ಮೃತಃ. ಈ ಅರ್ಥ ಈಗಾಗಲೇ ಹೇಳಿದ್ದೇನೆ ನಾನು. ನರಾಣ ಅಂದರೆ ನರರು, ನಾವು ಮನುಷ್ಯರು ಅಂತ ಅರ್ಥ, ಜೀವರು ಅಂತ ಅರ್ಥ. ಇವರು ನಮ್ಮೆಲ್ಲರ ಗಮ್ಯಸ್ಥಾನ ಯಾವುದಪ್ಪ? ಆಶ್ರಯಸ್ಥಾನ. ಅದೇ ಕೊನೆಗೆ ಹೋಗಿ ಪರಮಾತ್ಮನನ್ನು ಸೇರುವುದು. ನದಿ ಎಲ್ಲೇ ಹುಟ್ಟಲಿ, ಎಲ್ಲೇ ಹರಿಲಿ, ಕೊನೆಗೆ ಅದು ಹೋಗಿ ಸೇರೋದು ಎಲ್ಲಿಗೆ? ಸಮುದ್ರಕ್ಕೆ. ಯಾವುದೇ ಒಂದು ಸಣ್ಣ ತೊರೆಯಾದರೂ ಇರ್ಬೋದು. ಆ ಸಣ್ಣ ತೊರೆ ಆದರೆ ಏನಾಗುತ್ತೆ? ಅದು ಮಹಾನದಿಯನ್ನು ಸೇರುತ್ತೆ. ಮಹಾನದಿಯ ಮೂಲಕ ಅದು ಹೋಗಿ ಸಮುದ್ರವನ್ನು ಸೇರುತ್ತೆ. ಇಂತಹ ಜೀವರು ಇವರೆಲ್ಲರೂ ಸಹ ಹೋಗಿ ಸೇರಬೇಕಾದಂತಹ ಸ್ಥಾನ ಯಾವುದೋ ಅದೇ ನಾರಾಯಣ ಅಂತ ಕರೆಸಿಕೊಳ್ಳುವಂತಹ ತತ್ವ. ಅಂತಹ ಆ ತತ್ವದ ಸ್ತ್ರೀ ರೂಪವೇ, ಸ್ತ್ರೀ ಶಕ್ತಿಯೇ ನಾರಾಯಣಿ ಅಂತ. ಅಂದರೆ ಏನಾಯಿತು ಅಂದರೆ, ಜೀವಾತ್ಮ ಹೋಗಿ ಪರಮಾತ್ಮನನ್ನು ಸೇರ್ತಾನಲ್ಲ, ಆ ಪರಮಾತ್ಮನೇ ನಾರಾಯಣ, ಪರಮಾತ್ಮ ಸ್ವರೂಪಿಣಿ ಅಂತ. ಇದು ಒಂದು ಅರ್ಥ ಬಂದಿದ್ದೇ ಹಿಂದೆ. ಇದು ದೇವಿ ಭಾಗವತ ಇದಕ್ಕೆ ಇನ್ನೊಂದು ವಿವರಣೆಯನ್ನು ಕೊಡುತ್ತೆ. ಏನು ಅಂದರೆ, ಅಲ್ಲಿ ಹೀಗೆ ನೃನಯಿ ಅಂತ, ಮನುಷ್ಯನಿಗೆ ನರ ಅಂತ ಹೆಸರು. ನೃ ಅಂದರೆ ಮನುಷ್ಯ.
ಈ ಮನುಷ್ಯರನ್ನು ನಯೆ ಕರ್ಕೊಂಡು ಹೋಗ್ತಾನೆ. ಯಾರು ಕರ್ಕೊಂಡು ಹೋಗೋನು ಅಂದರೆ ನಾವು ಮಾಡಿದಂಥ ಪುಣ್ಯವೋ ಪಾಪವೋ ಕರ್ಕೊಂಡು ಹೋಗುತ್ತೆ ನಮ್ಮನ್ನು ಅಲ್ವಾ, ಅದು ಎರಡೇ ಕೊನೆಗೆ. ಹೀಗೆ ಈ ನಯತೀತಿ ನರಹ ಇವು ಕರ್ಕೊಂಡು ಹೋಗಿ ನಮ್ಮನ್ನು ಏನು ಮಾಡ್ತೇವೆ, ಆತಿವಾಹಿಕ ದೇವತೆಗಳು ಅಂತ ಶಾಸ್ತ್ರ ಕರೆಯುತ್ತೆ, ಅಲ್ಲಿಗೆ ನಮ್ಮನ್ನು ತಗೊಂಡು ಸೇರಿಸ್ತೇವೆ. ಅಲ್ಲಿಂದ ಮುಂದಕ್ಕೆ ನಮ್ಮನ್ನು ಅವನು ಎಲ್ಲಿ ಸೇರಿಸ್ಬೇಕು ಅಲ್ಲಿಗೆ ಸೇರಿಸ್ತಾನೆ. ಹಾಗಾಗಿ ನಯತೀತಿ ನರಹ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಆದ್ದರಿಂದ ಆ ದೇವತೆಗಳಿಗೆ ನರ ಅಂತ ಹೆಸರು. ಅವನೇ ಯಾರಪ್ಪ ಕೇಳಿದರೆ ಆ ದೇವತೆಗಳು ಹೋಗಿ ಕೊನೆಗೆ ಸೇರಿಸುವ ಜಾಗ ಪರಮಾತ್ಮ. ನಮ್ಮನ್ನು ಹೋಗಿ ಕರ್ಕೊಂಡು ಹೋಗ್ತಾನೆ, ಅಲ್ಲಿ ಸೇರಿಸ್ತಾನೆ. ಯಾರು ಅಂದರೆ ಅವನೇ ಪರಮಾತ್ಮ. ಸನಾತನ ಸನಾತನ ಅಂತ ಅವನು ಪರಮಾತ್ಮನ ಇನ್ನೊಂದು ಹೆಸರು ಸನಾತನ. ವಿಷ್ಣು ಸಹಸ್ರನಾಮದಲ್ಲಿ ನೋಡ್ತೀರಿ ನೀವು ಅಲ್ವಾ. ಸನಾತನ ಅಂದರೆ ಏನು ರೀ? ಸನಾತನ ಅಂದರೆ ಅದಕ್ಕೆ ಎಲ್ಲರಿಗೂ ಅರ್ಥವಾಗಿ ಹೇಳಬೇಕು ಅಂದರೆ ಅತ್ಯಂತ ಹಳಬ ಅಂತ ಅರ್ಥ. ತುಂಬ ಹಳಬ ಅವನು. ಅದು ಹೇಗೆ ಗೊತ್ತಾಗುತ್ತೆ ಅಂದರೆ ಸರ್ವಕಾಲೇ ಸನಃ ಪ್ರೋಕ್ತಃ ವಿದ್ಯಮಾನೋ ತನಸ್ಮೃತಃ. ಸನಾತನವನ್ನಲ್ಲಿ ಸನ ಅಂತ ಒಂದು ಶಬ್ದ. ಸನ ಅಂದರೆ ಏನು ಅಂದರೆ ಎಲ್ಲ ಕಾಲ ಅಂತ ಅರ್ಥ. ಎಲ್ಲ ಕಾಲ ಅಂದರೆ ಏನು? ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಈ ಮೂರೂ ಕಾಲದಲ್ಲೂ ಸಹ ತನಃ ತನು ವಿಸ್ತಾರ ಇರುವವನು ಅಂತ ಅರ್ಥ. ಯಾವನು ಮೂರೂ ಕಾಲದಲ್ಲೂ ಇರ್ತಾನೋ ಅವನು ಸನಾತನ ಪರಮಾತ್ಮ. ನಾವು ಮೂರು ಕಾಲದಲ್ಲಿದ್ದೇವಾ? ಇಲ್ಲ. ಹುಟ್ಟೋಕ್ಕಿಂತ ಮೊದಲು ಇಲ್ಲ. ಅವಳು ಕಾಲ ಇತ್ತು ತಾನೇ. ಆಮೇಲೆ ಇದನ್ನು ಬಿಟ್ಟು ಹೊರಟ ಮೇಲೆ ಅವಳು ಇಲ್ಲ. ಮಧ್ಯೆಯಲ್ಲಿ ಒಂದಿಷ್ಟು ಹಾರಾಟ, ತೂರಾಟ, ಹೋರಾಟ. ಹೌದು ತಾನೆ? ಹಾಗಾಗಿ ನಾವು ಏನಲ್ಲ, ಸನಾತನರು ಅಲ್ಲ. ಅವನು ಹಳಬ. ಅವನು ಹಳಬ ಅಂದರೆ ಅವನು ಹಳಬ ಅಲ್ಲ. ಇಲ್ಲಿ ಯಾರ್ಯಾರು ಬರ್ತಾರೋ ಅವ್ರನ್ನೆಲ್ಲ ಹಳಬರನ್ನು ಮಾಡಿ ಮಾಡಿ ಆತ ಬಿಸಾಡ್ತಾ ಇರ್ತಾನೆ ಅಷ್ಟೇ ಅಂತ. ಅವನು ಮಾತ್ರ ಹೊಸಬನೇ. ಯಾಕೆ ಬಂದವರಿಗೆಲ್ಲ ಅವನು ಹೊಸಬನೇ ತಾನೆ. ಹೀಗೆ ಹಾಗಾಗಿ ಆದ್ದರಿಂದ ಯಾವ ನರ ನಮ್ಮ ಗಮ್ಯಸ್ಥಾನದ ಕರ್ಕೊಂಡು ಹೋಗ್ತಾನಲ್ಲ ಅವನೇ ನಾರಾಯಣ ಅಂತ. ಇಷ್ಟಾದ ಮೇಲೆ ಮುಂದಿನದು ಇದಕ್ಕೆ ಬಹಳಷ್ಟು ಅರ್ಥಗಳನ್ನು ಹೇಳಿದ್ದಾರೆ. ಕೂರ್ಮ ಪುರಾಣ ಇದಕ್ಕೆ ಇನ್ನೊಂದು ಅರ್ಥವನ್ನು ಹೇಳ್ತದೆ. ಏನು ಅಂದರೆ ನಾರಾಯಣನನ್ನು ಅಂದರೆ ವಿಷ್ಣುವನ್ನು ಗೌರಿಯೊಂದಿಗೆ ಅಭೇದದಿಂದ ಹೇಳಲಾಗಿದೆ. ಲಕ್ಷ್ಮಿಯೊಂದಿಗಲ್ಲ. ಯಾರ ಜೊತೆಗೆ? ಗೌರಿಯೊಂದಿಗೆ ಅಂತ. ಏನಪ್ಪ ಅಂತಂದರೆ ಅಹಂ ನಾರಾಯಣೋ ಗೌರಿ ಜಗನ್ಮಾತಾ ಸನಾತನಿ ವಿಭಜ್ಯ ಸಂಸ್ಥಿತೋ ದೇವ ಸ್ವಾತ್ಮಾನಂ ಪರಮೇಶ್ವರ ನಮೇ ವಿದುಃ ಪರಂ ತತ್ವಂ ದೇವಾದ್ಯ ನ ಮಹರ್ಷಯ ಏಕೋಹಂ ವೇದ ವಿಶ್ವಾತ್ಮ ಭವಾನಿ ವಿಷ್ಣುರೇವ ಚ. ಇದರ ಅರ್ಥ ಏನು ಅಂತಂದರೆ ಪರಮಾತ್ಮ ವಿಷ್ಣು ಹೇಳ್ತಾ ಇರುವಂತಹ ಮಾತು ಇದು. ನಾನು ಬೇರೆ ಅಲ್ಲ. ವಿಷ್ಣು ನನ್ನ ಜೊತೆಗಿರುವಂತಹ ಹರ ಅವನು ಬೇರೆ ಅಲ್ಲ. ಮತ್ತು ಗೌರಿ ಪಾರ್ವತಿ ಅವಳು ಬೇರೆ ಅಲ್ಲ. ಪಾರ್ವತಿ ಅಂದರೆ ಯಾಕೆ ಹೇಳಿದೆ ಅಂದರೆ ಜಗನ್ಮಾತೆ ಅಂತ ಅರ್ಥ. ಅವಳು ಬೇರೆ ಅಲ್ಲ. ಯಾಕೆ ನಾವು ಮೂರು ಜನ ಬೇರೆ ಅಲ್ಲ ಕೇಳಿದರೆ, ನಾವು ಮೂವರೂ ಸಹ ಒಂದೇ ತತ್ವದ ಮೂರು ಮುಖಗಳು. ಆದ್ದರಿಂದ ನಮ್ಮಲ್ಲಿ ನೀವು ಭೇದವನ್ನು ಎಣಿಸಬೇಡಿ. ಹಾಗಾಗಿ ನಾರಾಯಣ ಅಂತಂದರೆ ಅವನು ವಿಷ್ಣುವೂ ಆಗ್ತಾನೆ ಮತ್ತು ಶಿವನೂ ಆಗ್ತಾನೆ. ಅದರ ಜೊತೆಗೆ ನಾರಾಯಣಿ ಅಂತಂದರೆ ಈ ತತ್ವಕ್ಕೆ ಕಾರಣೀಭೂತಳಂತಹ ಜಗನ್ಮಾತೆಯೂ ಆಗ್ತಾಳೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಮೂವರಲ್ಲಿ ಭೇದ ಎನ್ನುವಂತಹದ್ದು ಇಲ್ಲ. ಇಲ್ಲ 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 ಅವನು ಇಲ್ಲ. ಅವನು ಪ್ರತ್ಯೇಕವೇ ಅವನು ಯಾವಾಗಲೂ ಸಹ ಹೇಗೆ ಅಂತ. ಆದರೆ ಕೆಲವು ಪುರಾಣಗಳ ಮಾತು ಬರ್ತದೆ, ತ್ರಿಮೂರ್ತಿಗಳಲ್ಲಿ ಭೇದವನ್ನು ಎಣಿಸಬೇಡಿ ಅಂತ. ಯಾಕೆಂದರೆ ಈ ತ್ರಿಮೂರ್ತಿಗಳಲ್ಲೂ ಯಾಕೆ ಭೇದ ಎಣಿಸಬಾರ್ದು ಅಂದರೆ, ಲೋಕದ ವ್ಯವಸ್ಥೆಗೋಸ್ಕರ ಅದು ಮೂರು ವ್ಯವಸ್ಥೆ ಅಷ್ಟೇ.
ಸತ್ವಗುಣದ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾಗ ವಿಷ್ಣು, ರಜೋಗುಣದಲ್ಲಿದ್ದಾಗ ಅವದೇ ತತ್ವವನ್ನೇ ಬ್ರಹ್ಮ ಅಂತ ಕರೀತಾರೆ. ತಮೋಗುಣದಲ್ಲಿ ನಿಂತಾಗ ಅವನನ್ನು ವಿಷ್ಣು ಅಂತ ಕರೀತಾರೆ. ಹಾಗಾಗಿ ಈ ಗುಣಭೇದ ಯಾಕೆ ಅಂತಂದರೆ ಲೋಕದ ವ್ಯವಸ್ಥೆಗೋಸ್ಕರ. ಅದಕ್ಕೋಸ್ಕರ ಅವ್ರೇನು ನಾನು ಬ್ರಹ್ಮನೇ ಆಗಬೇಕು ಅಂತ ಅವನೇನು ಅಪ್ಲಿಕೇಶನ್ ಹಾಕಿದ್ದಲ್ಲ, ಅಥವಾ ನಾನು ವಿಷ್ಣು ಆಗಬೇಕು ಅಂತ ಅವನು ಅಪ್ಲಿಕೇಶನ್ ಹಾಕಿದ್ದಲ್ಲ. ಜಗನ್ಮಾತೆ ಮೂಲ ಶಕ್ತಿ ಸ್ವರೂಪಿಣಿ, ಅವಳ ಮೂಲ ಪ್ರಕೃತಿ ಅಂತ ಕರಿತೇವೆ, ಸತ್ವ ರಜಸ್ಸು ತಮಸ್ಸು. ಆ ಒಂದೊಂದು ಗುಣಗಳಿಂದ ಒಂದೊಂದು ಆಕಾರ. ಅದು ಯಾಕೆ ಹೇಳಿದರೆ ಲೋಕದ ಈ ನಿಯಮವನ್ನು ಪಾಲನೆ ಮಾಡೋದಕ್ಕೆ, ಸೃಷ್ಟಿ ಸ್ಥಿತಿ ಮತ್ತು ಲಯ, ಇದಕ್ಕೋಸ್ಕರ. ಹಾಗಾಗಿ ಆ ಗುಣದಲ್ಲಿ ಯಾರು ನಿಂತಿರ್ತಾರೋ ಅವರು ಹಾಗೆ ಕರೆಸ್ಕೊಳ್ತಾರೆ ಅಷ್ಟೇ. ಅರ್ಥ ಆಯ್ತಾ? ನೀನು ಪೊಲೀಸ್ ಡ್ರೆಸ್ ಯಾಕೆ ಹಾಕ್ಕೊಂಡೆ ಅಂತಂದರೆ, ಅರೆ ಆಫೀಸಿಗೆ ಬಂದಿದ್ದೇನೆ ಹಾಕ್ಕೊಂಡಿದ್ದೇನೆ, ಮನೆಗೆ ಹೋದ್ಮೇಲೆ ಎಲ್ಲ ತೆಗೆದು ಹಾಕೋದೆ, ಹೌದು ತಾನೇ? ಹಾಗೆ ಅಂತ. ಹಾಗಾಗಿ ಅದೆಲ್ಲ ಕೇವಲ ಹೊರ ರೂಪ ಅಷ್ಟೇ, ಒಂದೇ ತತ್ವ, ಆದರೆ ಮೂರು ಮುಖವಾಗಿ ಅದು ಕಾಣುತ್ತೆ ಲೋಕದ ವ್ಯವಸ್ಥೆಗೋಸ್ಕರ. ಅಷ್ಟು ಹಿನ್ನೆಲೆಯಲ್ಲಿ ನೋಡಿ, ಅದಕ್ಕೋಸ್ಕರ ಮುಂದೆ ಹೇಳ್ತಾರೆ, ನಾರಾಯಣೀ ಸಹಚರಾಯ ನಮಃ ಶಿವಾಯ. ನಮಗೆ ನಾರಾಯಣಿ ಅಂದ ತಕ್ಷಣ ಏನು ಅನಿಸುತ್ತೆ ಕೇಳಿ, ಲಕ್ಷ್ಮಿ ಅಂತ ಭಾವನೆ ಬಂದುಬಿಡ್ತದೆ. ಆ ಲಕ್ಷ್ಮಿಯ ಜೊತೆಗೆ ಓಡಾಡ್ತಾ ಇರುವಂತಹ ಶಿವನಿಗೆ ನಮಸ್ಕಾರ. ನಾರಾಯಣೀ ಸಹಚರಾಯ ನಮಃ ಶಿವಾಯ. ಹೌದಾ? ಆದ್ದರಿಂದ ಅಲ್ಲಿ ಯಾವುದೇ ರೀತಿಯ ಭೇದ ಇಲ್ಲ. ಇದು ಒಂದು ಅರ್ಥ. ಇಷ್ಟಾದ ಮೇಲೆ ಮತ್ತೆ ಪದ್ಮಪುರಾಣ ಇನ್ನೊಂದು ಅರ್ಥವನ್ನು ಹೇಳುತ್ತೆ. ಏನು ಅಂದರೆ, ಸುಪಾರ್ಶ್ವ ಅಂತ ಒಂದು ಕ್ಷೇತ್ರ, ಪ್ರಾಯಶಃ ರಾಜಸ್ಥಾನದಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ದೇನೆ. ಅಲ್ಲಿರುವಂತಹ ತಾಯಿಗೆ, ಜಗನ್ಮಾತೆಗೆ ನಾರಾಯಣೀ ಅಂತಲೇ ಹೆಸರು. ಹಾಗಾಗಿ ನಾರಾಯಣೀ ಸುಪಾರ್ಶ್ವೇತು, ಆ ಸುಪಾರ್ಶ ಎನ್ನುವಂಥ ಕ್ಷೇತ್ರ ಇರುವಂಥ ತಾಯಿಗೆ ನಾರಾಯಣಿ ಅಂತ ಹೆಸರುಂಟು. ಅಂತಹ ಕ್ಷೇತ್ರದಲ್ಲಿ ತನ್ನ ಸಾನ್ನಿಧ್ಯವನ್ನು ಇರಿಸಿರುವಂತಹ ಆಕೆಗೆ ನಮಸ್ಕಾರ, ನಾರಾಯಣಿ ನಮಸ್ತುತೆ ಅಂತ. ಮತ್ತೆ ಇನ್ನೂ ಒಂದು ಅಭಿಪ್ರಾಯ ಉಂಟು, ನಾರಾಯಣನ ತಂಗಿಯೇ ಯಾರೋ ಪಾರ್ವತಿ. ಆ ಪಾರ್ವತಿಯನ್ನು ವಿವಾಹ ಆದವನು ಶಿವ. ಹಾಗಾಗಿ ಅವರಿಬ್ಬರು ಭಾವ. ಜಗಳ ಹುಟ್ಟು ಸಾಕ್ಸೋರು ನಾವು, ಅವರಿಬ್ಬರು ಆರಾಮಾಗಿ ಜಲಕ್ರೀಡೆ ಆಡ್ತಾ ಇರ್ತಾರೆ. ಭಕ್ತರಲ್ಲಿ ಈ ಭೇದ ಬುದ್ಧಿ ಅಷ್ಟೇ ಹೊರತು ಅವರಲ್ಲಿ ಇಲ್ಲ. ಒಂದು ಸ್ವಾರಸ್ಯ ಹೇಳ್ತೇನೆ. ಶಿವಪುರಾಣವನ್ನು ನೋಡಿ, ಅಲ್ಲಿ ಶಿವನೇ ಉತ್ಕೃಷ್ಟ ಸ್ಥಿತಿಯಲ್ಲಿರ್ತಾನೆ. ವಿಷ್ಣು ಬಂದು ಅವನಿಗೆ ನಮಸ್ಕಾರ ಮಾಡ್ತಾನೆ, ಅವನು ಪೂಜೆ ಮಾಡ್ತಾನೆ. ಹೆಚ್ಚೇಕೆ ವಿಷ್ಣುವಿಗೆ ಕಮಲಾಕ್ಷ ಅಂತ ಬಂದಿದ್ದು ಅವನೇ ಕೊಟ್ಟು ಬಿರುದುತ್ತಾನೆ. 1000 ಕಮಲಗಳನ್ನು ಇಟ್ಕೊಂಡು ವಿಷ್ಣು ಶಿವನನ್ನು ಅರ್ಚನೆ ಮಾಡ್ತಾ ಇದ್ದ. ಶಿವನಿಗೆ ಅನಿಸ್ತು, ಇವನ ಭಕ್ತಿ ನನ್ನ ಮೇಲೆ ಎಷ್ಟು ಭಕ್ತಿ ಇದೆ ಎಂದು ಲೋಕಕ್ಕೆ ಪ್ರಕಟಿಸಬೇಕು, ಈ ಕ್ಷಣದಲ್ಲಿ ನನಗೆ ಕೆಟ್ಟ ಹೆಸರು ಬಂದರೂ ಚಿಂತೆ ಇಲ್ಲ ಅಂಥೇಳಿ ಒಂದು ಕಮಲದ ಹೂವನ್ನು ಅಪಹರಿಸಿಬಿಟ್ಟ. ಹಾಗಾಗಿ ಅವನಿಗೆ ಬಂತು ಸ್ಥೇನಾನಾಂ ಪತಯೇ ನಮಃ, ಕಳ್ಳರ ಪತಿ ಅಂತ. ಯಾರು? ಶಿವ ಅಂತ. ಬಂದರೂ ಚಿಂತೆ ಇಲ್ಲ. ತಕ್ಷಣ ಏನು ಮಾಡೋದ ಕೇಳಿದ್ರೆ, 999 ನಾಮ ಆಗಿದೆ, ಒಂದು ನಾಮ ಕಡಿಮೆ. ನಾಮ ಇದೆ, ಹೂವಿಲ್ಲ, ಏನು ಮಾಡೋದು? ತಡ ಮಾಡಲಿಲ್ಲ ಅವನು. ನನಗೆ ಹೇಗೂ ಕಮಲಾಕ್ಷ ಅಂತ ಬಿರುದು ಉಂಟಲ್ವಾ ಅಂದ ಒಂದು ಕಣ್ಣನ್ನು ತೆಗೆದು ಹಾಕಿದೆ ಅಲ್ವಾ? ಹೀಗೆ ಅಂತ. ಇದೇ ಮುಂದೆ ವಿಷ್ಣುವಿನ ರಾಮಾವತಾರ ಮಾಡಿದಾಗ, ಸೀತೆಯನ್ನು ತರಲಿಕ್ಕೆ ಹೊರಟಾಗ ರಾಮೇಶ್ವರದಲ್ಲಿ ಯಾರನ್ನು ಪೂಜೆ ಮಾಡ್ದ? ಶಿವನನ್ನು ಪೂಜೆ ಮಾಡ್ದ. ಹಾಗೆ ನೀವು ವಿಷ್ಣುಪರವಾದ ಪುರಾಣಗಳನ್ನು ನೋಡಿ, ಅಲ್ಲಿ ಶಿವ ಹೋಗಿ ಏನು ಮಾಡ್ತಾನೆ? ಅವನಿಗೆ ನಮಸ್ಕಾರ ಮಾಡ್ತಾನೆ, ಪೂಜೆ ಮಾಡ್ತಾನೆ, ಆರಾಧಿಸ್ತಾನೆ ಅಲ್ವಾ? ಇದು ನಮಗೆ ಗೊತ್ತಿದ್ದಾಗ ಅವರಿಬ್ಬರಲ್ಲಿ ತರತಮ ಭಾವನವನ್ನು ಮಾಡುವವರನ್ನು ನೋಡಿ ನಗು ಬರುತ್ತೆ ಅಷ್ಟೇ, ಇನ್ನೇನೂ ಆಗೋಲ್ಲ. ಮೂರ್ಖರು ಅಂತ ಅಷ್ಟೇ. ಇದನ್ನಿಟ್ಕೊಂಡೇ ಅಪ್ಪಯ್ಯ ದೀಕ್ಷಿತ್ ಹೇಳಿದ್ದಾರೆ, ನಮಗೆ ವಿಷ್ಣು ಆದರೂ ಒಂದೇ, ಶಿವನಾದರೂ ಒಂದೇ, ಈಶೋವಾ ಕೇಶವೋವಾ, ಯಾರಾದರೂ ಒಂದೇ. ಯಾಕೆಂದರೆ ಇಬ್ಬರಲ್ಲಿರುವ ತತ್ವ ಒಂದೇ. ಸ್ವತಃ ಅವರೇ ಹೇಳಿದಂತಹ ಮಾತು ಇದು, ಜಗನ್ಮಾತೆಯನ್ನು ಸೇರಿಸಿಕೊಂಡು. ಹಾಗೆಲ್ಲ ನಮ್ಮಲ್ಲಿ ಭೇದ ಎನ್ನುವಂತಹದ್ದು ಇಲ್ಲ. ಹೀಗೆ ಸುಪಾರ್ಶ್ವ ಕ್ಷೇತ್ರ ಇರುವಂತಹ ತಾಯಿಗೆ ನಾರಾಯಣಿ ಅಂತ ಹೆಸರು. ಅಷ್ಟು ಆದಮೇಲೆ ಮುಂದೆ ಇನ್ನೊಂದು ವ್ಯಾಖ್ಯಾನ ಹೇಳುತ್ತೆ, ನಾರಾಯಣನಿಗಿಂತ
ಭಿನ್ನಳಲ್ಲದೇ ಇರುವಂತಹ ಶಕ್ತಿಯೇ ನಾರಾಯಣಿ. ಆದ್ದರಿಂದ ಅಂಥ ನಾರಾಯಣಿ ನಮೋಸ್ತುತೆ, ನಿನಗೆ ನಮಸ್ಕಾರ. ಮತ್ತಿನ್ನು ಎಲ್ಲ ಸಲ ಬರುತ್ತೆ, ಇನ್ನು ಈ ಸ್ಥಳವನ್ನು ಬಿಟ್ಟು ಇನ್ನು 15 ಕಡೆಗೆ ಬರುತ್ತೆ ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ ಅಂತ. ಅಲ್ಲೆಲ್ಲ ಇದೇ ಅರ್ಥಗಳನ್ನೆಲ್ಲ ಮೆಲುಕು ಹಾಕ್ಕೊಳ್ಳಿ, ಮತ್ತು ಪುನಃ ಹೇಳಲಿಕ್ಕೆ ಹೋಗುವುದಿಲ್ಲ. ಇಷ್ಟಾದ ಮೇಲೆ ಸ್ವರ್ಗಾಪವರ್ಗದೇ ದೇವಿ ನಾರಾಯಣಿ ನಮೋಸ್ತುತೆ ಅಂತ ಆದಮೇಲೆ ಈಗ ಮುಂದೆ ಇನ್ನೊಂದು ಶ್ಲೋಕ 9ನೇದು. ಕಲಾಕಾಷ್ಠಾದಿರೂಪೇಣ ಪರಿಣಾಮಪ್ರದಾಯಿನಿ ವಿಶ್ವಸ್ಯೋಪರತೌ ಶಕ್ತೆ ನಾರಾಯಣಿ ನಮೋಸ್ತುತೆ. ನೀನು ಹೇಗಿದ್ದೀಯ ಅಂದರೆ ಕಲಾರೂಪದಲ್ಲಿ ಇದ್ದೀಯೇ, ಕಾಷ್ಠ ಆ ರೂಪದಲ್ಲಿ ಇದ್ದೀಯೇ. ಆ ರೂಪದಲ್ಲಿ ಇದ್ದು ಈ ಜಗತ್ತನ್ನೆಲ್ಲ ಏನು ಮಾಡ್ತಾ ಇದೆಯೇ? ಪರಿಣಾಮಪ್ರದಾಯಿನಿ, ಬದಲಾವಣೆ ಮಾಡ್ತಾನೇ ಇರ್ತೀಯೇ. ಕೊನೆಗೆ ವಿಶ್ವಸ್ಯ ಉಪರತೌ, ಈ ಜಗತ್ತನ್ನು ಮುಗಿಸೋದಕ್ಕೂ ಸಹ ನೀನು ಮುಂದಾಗ್ತೀಯೇ. ಇಂಥ ನಾರಾಯಣಿ ನಮೋಸ್ತುತೆ ಅಂತ ಇದರ ಮೇಲಿನ ಅರ್ಥ. ಏನು ಹಾಗಂದರೆ ಇಲ್ಲಿ 2 ಶಬ್ದ ಉಂಟು, ಕಲಾ ಕಾಷ್ಠಾದಿ ರೂಪೇಣ ಅಂತ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಕಲಾವತಿ ಅಂತ ಹೆಸರಿಡ್ತಾರೆ, ಆಮೇಲೆ ಶಾರ್ಟ್ ಫಾರಮಲ್ಲಿ ಕಲಾ ಅಂತ ಕರೀತಾರೆ. ಹಾಗೆ ಅರ್ಥ ಅಲ್ಲ. ಏನು ಅಂತಂದರೆ ಈ ಕಾಷ್ಠ ಅನ್ನೋದಕ್ಕೆ ಮೊದಲ ಅರ್ಥ ಹೇಳ್ತೇನೆ, ಆಮೇಲೆ ಕಲಾ ಅಂತ ನೋಡೋಣ. ಕಾಷ್ಠ ಅನ್ನೋದಕ್ಕೆ ಅರ್ಥ 18 ನಿಮೇಷಾಸ್ತು ಕಾಷ್ಠ. ಜಗನ್ಮಾತೆ ಅವಳು ಕಾಲರೂಪಿಣಿ. ಆ ಕಾಲದ ಸ್ಮಾಲೆಸ್ಟ್ ರೂಪ ಯಾವುದು ಕೇಳಿದರೆ ಗೊತ್ತಾಯ್ತಾ? ಒಂದು ರಪ್ಪೆಯನ್ನು ಮುಚ್ಚುವಷ್ಟು ಹೊತ್ತು ಉಂಟಲ್ಲ, ಅದಕ್ಕೆ ಕಾಷ್ಠ ನಿಮೇಷ ಅಂತ ಹೆಸರು ಸಂಸ್ಕೃತದೊಳಗೆ. ನಿಮೇಷ ಆರ್ ನಿಮಿಷ. ಈ ಇಂಗ್ಲೀಷ್ ಕನ್ನಡದಲ್ಲಿ ಹೇಳ್ತೇವಲ್ಲ 60 ಸೆಕೆಂಡ್ ಸೇರಿದ್ದು 1 ನಿಮಿಷ ಅಂತ, ಅದಲ್ಲ, ಇದು 1 ಸೆಕೆಂಡ್. ಹೀಗೆ ಇದಕ್ಕೆ ನಿಮೇಷ ಅಂತ ಸಂಸ್ಕೃತದಲ್ಲಿ ಹೆಸರು. ಇದಕ್ಕೆ ಹೀಗೆ 18 ಸಲ ಆಗುವ ಕಾಲಕ್ಕೆ ಕಾಷ್ಠ ಅಂತ ಹೆಸರು. ಇನ್ನೂ ಸ್ಮಾಲೆಸ್ಟ್ ಸಮಯ ಉಂಟು, ಅದನ್ನು ಬೇರೆ ಗ್ರಂಥ ಹೇಳ್ತದೆ. 1 ಸೆಕೆಂಡನ್ನು 360 ಪೀಸಾಗಿ ಮಾಡಿದರೆ ಸೆಕೆಂಡನ್ನು, ಕ್ಯಾನ್ ಯು ಇಮ್ಯಾಜಿನ್? ಅಷ್ಟೊತ್ತಿಗೆ ಎಷ್ಟೋ ಆಗಿರುತ್ತೆ, ಅವರು ತೋರಿಸ್ತಾರೆ, ನಾವು ಒಪ್ಕೊಳ್ತೇವೆ. ಯಾಕೆ ಗೊತ್ತಾ? ಆ ಟಿ ವಿಗೆ ನಾವು ತುಂಬ ದುಡ್ಡು ಕೊಟ್ಟಿರ್ತೇವೆ, ಒಪ್ಕೊಳ್ಳದೆ ನಾವು ಕೊಟ್ಟು ದುಡ್ಡಿಗೆ ಅವಮಾನ, ನಮ್ಮನೆ ಟಿ ವಿಗೆ ಅಪಮಾನ. ಹಾಗ ನಾವು ಒಪ್ಕೊಳ್ತೇವೆ ಅದನ್ನು. ಪೇಪರಲ್ಲಿ ಬಂದು ನ್ಯೂಸನ್ನು ಒಪ್ಕೊಳ್ತೇವೆ. ಯಾಕೆ ಗೊತ್ತಾ? ತಿಂಗಳ ಬಿಲ್ ಕಟ್ತೇವಲ್ಲ ನಾವು ಅದಕ್ಕೆ. ಅದೇ ಗ್ರಂಥದಲ್ಲಿ ಹೇಳಿದ್ದನ್ನು ನಾವು ಒಪ್ಪಲ್ಲ. ಯಾಕೆ? ಅದನ್ನು ನಾವು ತಗೊಂಡಿದ್ದಲ್ಲ, ಅಪ್ಪನ ಕಾಲದಲ್ಲಿ ಇದ್ದಿದ್ದು ನೋಡಿ. ಹಾಗಾಗಿ ನಾವು ಇದನ್ನು ಒಪ್ಕೊಳ್ತೇವೆ. ಟಿ ವಿಯಲ್ಲಿ ಹೇಳಿದ್ದೆಲ್ಲವೂ ಸಹ ಸತ್ಯ ಆಗುವಂತಿದ್ರೆ ಕಾಲದ ಬಗ್ಗೆ ತುಂಬ ಮುಂಚಿತವಾಗಿ ನಮ್ಮವರು ವಿಚಾರ ಮಾಡ್ತಾರೆ. ಹಾಗಾಗಿ ಇಲ್ಲಿ ಏನು ಮಾಡ್ತಾರೆ ಕೇಳಿದರೆ, ಕಾಷ್ಠ ಅಂದರೆ 18 ಸಲ ರಪ್ಪೆಯನ್ನು ಮುಚ್ಚುವಷ್ಟು ಹೊತ್ತಿಗೆ ಕಾಲಕ್ಕೆ ಏನಂತ ಹೆಸರು? ಕಾಷ್ಠ. ನೀನು ಆ ರೂಪದಲ್ಲಿ ಇರುವವಳಮ್ಮ ನಾರಾಯಣಿ ಅಂಥೇಳಿ. ಇನ್ನು ಕಲಾ ಅಂದರೆ ಏನಪ್ಪ ಅಂತಂದರೆ 30 ಕಲಾ ಇತಿ ಕೋಶಾತ್. 30 ಸಲ ರಪ್ಪೆ ಮುಚ್ಚಿದರೆ ಅದಕ್ಕೆ ಕಲಾ ಅಂತ ಹೆಸರು. ಆ ಕಲಾ ಅನ್ನೋದಕ್ಕೆ ಎಷ್ಟೆಲ್ಲ ಅರ್ಥ. ಒಂದು ವಿದ್ಯೆ ಅಂತ ಅರ್ಥ. ಕಲಾ ಅಂದರೆ ಡಿಜಿಟಲ್ ಅಂತ ಅರ್ಥ. ಡಿಜಿಟ್ಸ್ ಕಲೆಗೆ ಅಂಶಗಳು ಅಂತ ಹೇಳ್ತೇವಲ್ಲ ಅದು. ಮತ್ತು ಇಲ್ಲಿ 30 ಸಲ ರಪ್ಪೆ ಮುಚ್ಚಿ ತೆಗೆಯುವ ಸಮಯಕ್ಕೆ ಏನಂತ ಹೆಸರು? ಕಲಾ ಅಂತ ಹೆಸರು. ಹಾಗಾಗಿ ನಾನು ಯಾಕೆ ನಂತರ ಹೇಳಿದೆ ಅಂದರೆ, ಕಾಷ್ಠ ಚಿಕ್ಕದು, 18 ಸಲ ರಪ್ಪೆ ಮುಚ್ಚುವ ಸಮಯ ಕಲಾ ದೊಡ್ಡದು. ಹಾಗಾಗಿ ಚಿಕ್ಕದನ್ನು ಮೊದಲು ಹೇಳಿ ದೊಡ್ಡದ ಕಡೆಗೆ ನಾನು ಹೋಗಿದ್ದೇನೆ. ಅದಕ್ಕೋಸ್ಕರ ಮೊದಲು ಕಾಷ್ಠ ವಿವರಣೆ ಹೇಳ್ತೇನೆ, ಆಮೇಲೆ ಕಲಾ ಅನ್ನೋದ್ರ ವಿವರಣೆ ಹೇಳ್ತೇನೆ ಅಂತ ಹೇಳಿದ್ದೇನೆ. ಹಾಗಾಗಿ ನಿನ್ನೆ ದಿವಸ ಕಲಾ ಬಂದಿತ್ತು, ವಿದ್ಯೆ ಅಂತ ಅರ್ಥ ಹೇಳಿದ್ದೇನೆ. ಇವತ್ತು ಕಲಾ ಅನ್ನೋದಕ್ಕೆ ಅರ್ಥ 30 ಸಲ ರಪ್ಪೆ ಮುಚ್ಚಿ ತೆಗೆಯುವಂಥ ಸಮಯ. ಹೀಗೆ ಅಂತ ನೋಡಿ ಎಷ್ಟೆಲ್ಲ ವಿಚಾರ ಮಾಡ್ತಾರೆ ಅಂತ. ಹೀಗೆ ಕಲಾಕಾಷ್ಠ ಹೀಗೆ ಇದ್ದು ನೀನೇನಾಗ್ತೀನಿ ಅಂದರೆ, ಇಲ್ಲಿ ಎಲ್ಲ ರೀತಿಯ ಪರಿಣಾಮಪ್ರದಾಯಿನಿ, ಪರಿಣಾಮ ಮಾಡ್ತಾನೇ ಇರ್ತೀಯ ನೀನು. ಪರಿಣಾಮ ಅಂದರೆ ಬದಲಾವಣೆ ಅಂತ ಅರ್ಥ. ಯಾವ ರೀತಿ ಬದಲಾವಣೆ?
ಒಂದೆರಡು ಉದಾಹರಣೆ ಕೊಡ್ತೇನೆ ಬೇಗ ಅರ್ಥ ಆಗಲಿ ಅಂತ. ಗಡ್ಡ ಮೀಸೆ ಬಂತು, ಒಂದು 25-30 ವರ್ಷ ಇತ್ತು. 35 ಆದಮೇಲೆ ಸ್ವಲ್ಪ ಏನಾಯಿತು, ಬೆಳಗಾಗ್ಲಿಕ್ಕೆ ಶುರುವಾಯಿತು. ಪರಿಣಾಮ ಹೌದಾ ಅಲ್ವಾ? ಇಷ್ಟಾಗಬೇಕಿದ್ರೆ ಎಷ್ಟು ಕಾಷ್ಟ, ಎಷ್ಟು ಕಾಲ ಆಗಿರ್ಬೇಕಲ್ವಾ? ಹೌದು ತಾನೇ? ಅಂದರೆ ನೀನೇ ಈ ಕಲಾ ಕಾಷ್ಟಾದಿ ರೂಪಗಳಲ್ಲಿ ಇದ್ದೇನು ಮಾಡ್ತೀಯ, ಬದಲಾವಣೆ ಮಾಡ್ತಾನೇ ಇರ್ತೀಯ. ಬೇಗ ಅರ್ಥ ಆಗಲಿ ಅಂತ ಈ ಉದಾಹರಣೆ ಕೊಟ್ಟಿದ್ದೇನೆ. ನಾವೇ ಹುಟ್ಟುವಾಗ ಹೇಗಿದ್ವಿ, ಯೌವನಕ್ಕೆ ಬಂದಾಗ ನಾನುಂಟೋ 3 ಲೋಕ ಉಂಟು ಅಂತ ಹಾರಾಟ ಮಾಡಿದ್ವಿ. ಆಮೇಲೆ 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 ಇವಾಗ ಹಿಂಗಿದ್ದೀವಿ ಸರ್. ಇಲ್ಲೆಲ್ಲ ಕಲಾ ಕಾಷ್ಟ ಕೆಲಸ ಮಾಡಿದೆ ಅಂತೀರೋ ಇಲ್ಲ ಅಂತೀರೋ? ಮಾಡಿದೆ. ಹಾಗಾಗಿ ನೀನೇ ಕಲಾ ಕಾಷ್ಟ ರೂಪದಲ್ಲಿದ್ದು ಪರಿಣಾಮಪ್ರದಾಯಿನಿ, ಬದಲಾವಣೆ ಮಾಡ್ತೀಯ. ಕೊನೆಗೇನು ಮಾಡ್ತೀಯ ಕೇಳಿದರೆ, ಇಡೀ ವಿಶ್ವಸ್ಯ ಉಪರತೌ, ಪ್ರಪಂಚವನ್ನೇ ಮುಗಿಸಿಬಿಡ್ತೀಯ. ಪ್ರಪಂಚದ ಒಳಗಿಡುವ ನಮ್ಮನ್ನು ಎಷ್ಟು ಸಲ ಮುಗಿಸಿದಾಳೋ ಗೊತ್ತಿಲ್ಲ. ಅಂತಹ ಶಕ್ತಿ ಸಂಪನ್ನಳಾದವಳು ನೀನು. ನಾರಾಯಣಿ ನಮೋಸ್ತುತೆ. ದುರ್ಗಾ ಸಪ್ತಶತಿ ಪಾರಾಯಣ ಮಾಡೋರು ಬಹಳಷ್ಟು ಜನರಿಗೆ ಇದ್ರ ಬಗ್ಗೆ ಕಲ್ಪನೆಯೇ ಇರುವುದಿಲ್ಲ ರೀ. ಅದೇ ಬೇಸರ ಆಗುತ್ತೆ. ಇದೆಲ್ಲ ಮನಸ್ಸಿಗೆ ಬಂದರೆ ಆ ಪಾರಾಯಣ ಎಷ್ಟು ಚಂದ, ಅದಕ್ಕೆ ಎಷ್ಟು ಪುಷ್ಟಿ, ಅದಕ್ಕೆ ಎಷ್ಟು ಶಕ್ತಿ. ಅಂಥವರು ಸಿಕ್ಕಿದಾಗ ಅವ್ರ ಹತ್ರ ಮಾಡಿಸಿದಂಥ ಯಜಮಾನ ಅವನು ಪುಣ್ಯಾತ್ಮ ಅಷ್ಟೇ, ಮಾಡಿದವನು ಅಷ್ಟೇ, ಪ್ರಶ್ನೆ ಇಲ್ಲವಲ್ಲ ಹೀಗೆ ಅಂತ. ಹೀಗೆ ಮುಂದಿನ ಶ್ಲೋಕ. ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈಗ ಮುಂದೆ 10ನೆಯ ಶ್ಲೋಕ. 10ನೇ ಶ್ಲೋಕದೊಳಗೆ ಸರ್ವಮಂಗಲ ತುಂಬ ಪ್ರಸಿದ್ಧವಾದಂಥದ್ದು ಇದು. ಎಲ್ಲರೂ ಹೇಳ್ತಾರೆ ಇದನ್ನು ಅಲ್ವಾ ಹೀಗೆ ಅಂತ. ಅದರ ಅರ್ಥ ಗೊತ್ತಿರೋದಿಲ್ಲ. ಏನಪ್ಪ ಅಂತಂದರೆ, ನೀನು ಎಲ್ಲ ಮಂಗಲಗಳಿಗೂ ಮಂಗಳ ಸ್ವರೂಪಿಣಿ. ಸರ್ವಮಂಗಲ ಮಾಂಗಲ್ಯೆ, ಮಂಗಲ ಸ್ವರೂಪಿಣಿ ಆಗಿದ್ದೀಯೇ. ಮತ್ತಷ್ಟೇ ಅಲ್ಲ, ನೀನು ಯಾರಪ್ಪ ಅಂದರೆ ಶಿವೇ, ಶಿವನ ಅರ್ಧಾಂಗಿನಿ ಆಗಿದ್ದೀಯೇ. ಮತ್ತು ಹೇಗಿದ್ದೆ, ಸರ್ವಾರ್ಥ ಸಾಧಿಕೆ, ಎಲ್ಲ ಕೆಲಸಗಳನ್ನು ಸಹ ಸಾಧಿಸಿ ಕೊಡುವವಳು ನೀನು. ಶರಣ್ಯೆ, ಶರಣ್ಯ ಅಂದರೆ ನಮಗೆ ಆಶ್ರಯ ಕೊಡುವವಳು. ಮತ್ತು ತ್ರ್ಯಂಬಕೆ, 3 ಕಣ್ಣುಳ್ಳವಳು. ನೀನು ಯಾರಪ್ಪ ಅಂದರೆ ಗೌರಿ. ಗೌರಿ ಅಂದರೆ ಆ ಗೌರ ವರ್ಣದಲ್ಲಿರುವವಳು. ಅಂತಹ ನಾರಾಯಣಿ ನಮೋಸ್ತುತೆ. ಇದಿಷ್ಟು ಇದರ ಅರ್ಥ. ಈಗ ಪ್ರಶ್ನೆ ಇಷ್ಟೇ, ಎಲ್ಲ ಮಂಗಲಗಳಿಗೂ ಅವಳು ಮಂಗಲ ಸ್ವರೂಪಿಣಿ ಅಂತ ಹೇಳಬೇಕು ಅಂತಾದರೆ, ಹಾಗಿದ್ರೆ ಆ ಮಂಗಲಕರವಾದ ವಸ್ತುಗಳು ಯಾವುವು, ಅವು ಯಾವ ಅಂಗಡಿಯಲ್ಲೂ ಸಿಗ್ತವೆ, ತಂದಿಟ್ಕೊಂಡು ಬಿಡೋಣ. ವ್ಯಾಖ್ಯಾನಕಾರರು ಹೇಳ್ತಾರೆ, ಲೋಕದಲ್ಲಿ 8 ವಸ್ತುಗಳನ್ನು ಮಂಗಳಕರವಾದ ವಸ್ತುಗಳು ಅಂತ ಕರೆದಿದ್ದಾರಂತೆ. ಮೊದಲನೇದು ಬ್ರಾಹ್ಮಣ, ಜಾತಿಯಲ್ಲ ಬ್ರಹ್ಮಜ್ಞಾನಿ ಅಂತ ಅರ್ಥ. ಅವನಕ್ಕಿಂತ ಪರಮ ಮಂಗಳ ವಸ್ತು ಯಾರು ಇದ್ದಾರೆ? ಜೀವನ್ಮುಕ್ತನಾದವನನ್ನು ನೋಡಿದರೆ ನೋಡಿದವನ ಜೀವನ ಸಾರ್ಥಕ. ಭಗವಂತ ನಮಗೆ ಫಲ ಕೊಡೋದಕ್ಕೆ ವಿಳಂಬ ಮಾಡಬಹುದು, ಆದರೆ ಇಂಥ ಯೋಗಿ ಜ್ಞಾನಿಗಳು ಒಳ್ಳೆಯದಾಗಲಪ್ಪ ಅಂದರೆ ಅವನಿಗೆ ಹಾಗೇ ಬಿಡುತ್ತೆ. ಇವನಲ್ವಲ್ರಿ ಮಂಗಳ ಸ್ವರೂಪ. ಹಾಗಾಗಿ ಬ್ರಾಹ್ಮಣ, ಬ್ರಹ್ಮಜ್ಞಾನಿಯಾದವನು ಪರಮ ಮಂಗಳ ಸ್ವರೂಪ. ಅದು ಸಿಗಬೇಕಲ್ಲ ನೋಡೋದಕ್ಕೆ. ಬಹಳಷ್ಟು ಜನ ತಪ್ಪು ತಿಳ್ಕೊಳ್ಬೇಡಿ, ಕುಂಭಮೇಳಕ್ಕೆ ಹೋಗ್ತಾರಲ್ಲ, ಅಲ್ಲಿ ನಮ್ಗೆ ಕಾಣ್ತಾರೆ ಅಂತಲೇ ಎಷ್ಟೋ ಜನ ಹೋಗ್ತಾರೆ. ಅಲ್ಲಿರ್ತಾರೆ, ಆದರೆ ಗೊತ್ತಾಗೋದಿಲ್ಲ ನಮಗೆ. ಯಾಕೆಂದರೆ ನಮ್ಮ ಹತ್ರ ಅಳಿಯೋದಕ್ಕೆ ಮಾನದಂಡ ಇಲ್ವಲ್ಲ ಹೀಗೆ ಅಂತ. ಹೀಗೆ ಸರಿ. ಎರಡನೇದು ಗೌಹು. ಗೌಹು ಅಂದರೆ ಹಸು. ಅದು ಪರಮ ಮಂಗಳವಾದಂಥ ವಸ್ತು. ಬೆಳಗಾತ ಎದ್ದು ಹಸುವಿನ ಮುಖ ನೋಡಿ, ಅದನ್ನು ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿ. ಯಾಕೆ ಅಂತಂದರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಅದಕ್ಕಿರುವಷ್ಟು ಉಚ್ಚ ಸ್ಥಾನ ಇನ್ನು ಯಾವ ಪ್ರಾಣಿಗೂ ಇಲ್ಲರಿ. ರೋಮಗಳಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಹೀಗೆ ಅಂತ. ಮತ್ತು ಅಷ್ಟೇ ಅಲ್ಲ,
ಭೀಷ್ಮಾಚಾರ್ಯರು ಸ್ವತಃ ಪರಮ ವೈಷ್ಣವ, ಅವನು ಹೇಳುವಂಥ ಮಾತು ಧರ್ಮರಾಜನಿಗೆ ಆ ಗೋವಿನ ಮಹತ್ವದ ಬಗ್ಗೆ ಕುರಿತು ಹೇಳ್ತಾನೆ. ಎಲ್ಲ ದೇವತೆಗಳು ಇದ್ದಿದ್ದನ್ನು ನೋಡಿ ಲಕ್ಷ್ಮಿ ಕೇಳಿದ್ಲಂತೆ ಗೋದೇವಿ ಹತ್ರ ಹೋಗಿ, ನಾನು ನಿನ್ನ ದೇಹದಲ್ಲಿ ವಾಸ ಮಾಡಬೇಕು, ಒಂದು ಚೂರು ಜಾಗ ಕೊಡು ತಾಯಿ ಅಂತ. ಆಗ ಅವಳು ಹೇಳ್ತಾಳೆ, ಎಲ್ಲಿ ಜಾಗ ಕೊಡಲಿ, ನನ್ನ ಕಾಲು ಗೊರಸು ಹೂಸಿಂದ ಹಿಡಿದು ಕೋಡಿನ ತುದಿಯವರೆಗೆ ರೋಮಗಳಲ್ಲಿ ದೇವತೆಗಳು ನಿಂತಿದ್ದಾರೆ, ಎಲ್ಲಿ ನಿನಗೆ ನಾನು ಜಾಗ ಕೊಡಲಿ ಅಂತ. ಅಲ್ಲ, ನೀನು ಎಲ್ಲಿ ಹೇಳ್ತೀವೋ ನಾನು ಅಲ್ಲಿ ವಾಸ ಮಾಡಿ. ಆಗ ಹೇಳಿದ್ರೆ, ನನ್ನ ಮೂತ್ರದಲ್ಲಿ ವಾಸ ಮಾಡಿದ್ದಾರೆ, ಅದಕ್ಕೋಸ್ಕರ ಪಂಚಗವಿ ಬೇಕು ಅಂತಾರೆ ತಾನೆ. ನನ್ನ ಮೂಗಿನ ಹೊರಡೆಯಲ್ಲಿದ್ದಾರೆ, ನನ್ನ ಜನನೇಂದ್ರಿಯದಲ್ಲಿದ್ದಾರೆ, ಎಲ್ಲಿ ಅಂತ ಜಾಗ ಕೊಡಲಿ ನಿನಗೆ, ಜಾಗವೇ ಇಲ್ಲ ನನ್ನ ಶರೀರದೊಳಗೆ. ಕೊನೆಗೆ ಕೇಳ್ತಾಳೆ ಅವಳು, ನೀನು ನಿನ್ನ ದೇಹದಿಂದ ಬಿಟ್ಟಂತಹ ಗೋಮಯ ಕರೀಶ ಅಂತ ಹೇಳ್ತೇವಲ್ಲ, ಅಲ್ಲಿ ಕೊನೆ ಪಕ್ಷ ಸತ್ಯಕ್ಕೆ ಅದೊಂದು ಖಾಲಿ ಇದೆ, ಅಲ್ಲಿ ನೀನು ವಾಸ ಮಾಡಬಹುದು. ಹಾಗಾಗಿಯೇ ಗೋಮಯದಲ್ಲಿ ಯಾರು ವಾಸ ಮಾಡಿದ್ದಾಳೆ? ಲಕ್ಷ್ಮಿ. ಅದಕ್ಕೋಸ್ಕರ ಬೆಳಗಾತ ಎದ್ದು ಗೋಮಯವನ್ನು ಹಾಕಿ ನಾವು ಬಾಗಿಲನ್ನು ತೊಳೆಯಬೇಕು. ಆ ಮನೆ ಅದು ಲಕ್ಷ್ಮಿಯ ಸಾನ್ನಿಧ್ಯ. ನೋಡಿ, ಹೇಳಲಿಕ್ಕೆ ಹೊರಟಿದ್ದು ಒಂದು, ಅದು ಬಂದು ನಿಲ್ಲೋದು ಇನ್ನೊಂದು ಕಡೆಗೆ. ಗೋಮಹಿಮೆ ಅಲ್ವಾ, ಆ ಸಗಣಿ, ಅದಕ್ಕೆ ಸಂಸ್ಥೆಯಲ್ಲಿ ಶಕೃತ್ ಅಂತ ಹೇಳ್ತೇವೆ, ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್. ಅಷ್ಟೇ ಅಲ್ಲ, ಇದೇ ಆ ಹಸುವಿನ ಸಗಣಿಯನ್ನು ಈಗ ಮಾಘ ಮಾಸದಲ್ಲಿ ಅದನ್ನು ಕಲೆಕ್ಟ್ ಮಾಡಬೇಕು. ಕಲೆಕ್ಟ್ ಮಾಡಿ ಅದನ್ನು ಒಣಗಿಸಬೇಕು, ಬೆರಣಿ. ಶಿವರಾತ್ರಿ ದಿವಸ ಅದನ್ನು ದಹನ ಮಾಡಬೇಕು. ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ಮತ್ತು ಬೇರೆ ಮಂತ್ರ, ಆ ಮಂತ್ರನ ಕಲೆಕ್ಟ್ ಮಾಡಬೇಕು. ಅದಾದಮೇಲೆ ಅದನ್ನು ದಿನವೂ ಒಂದ್ಸಲ ಹೀಗೆ ಕೈ ಮಗಿಚಬೇಕು ಆ ಮಂತ್ರ ಹೇಳಿ. ಅದಾದಮೇಲೆ ಅದನ್ನು ಸುಡಬೇಕು, ಬೇರೆ ಬೇರೆ ವಸ್ತುವನ್ನು ಸೇರಿಸಬೇಕು, ಅದನ್ನು ದಹನ ಮಾಡಬೇಕು, ಅದಕ್ಕೂ ಮಂತ್ರ ಅದೇ ಮಂತ್ರ. ಅದಾದಮೇಲೆ ಮಾನಸ ಭಸ್ಮ ಆಗುತ್ತಲ್ಲ, ಇನ್ನೊಂದು ಸಲ ಅದನ್ನು ದಹಿಸಬೇಕು. ಅದಾದಮೇಲೆ ಮತ್ತೆ ಗೋಮೂತ್ರವನ್ನು ಕಲೆಕ್ಟ್ ಮಾಡಬೇಕು. ಗೋಮೂತ್ರವನ್ನು ಕಲೆಕ್ಟ್ ಮಾಡಿ ಆ ಭಸ್ಮವನ್ನು ಏನು ಮಾಡಬೇಕು? ಉಂಡೆ ಮಾಡಬೇಕು. ಕಟ್ಟುವಾಗ ಅದೇ ಮಂತ್ರ ಹೇಳಬೇಕು. ಮತ್ತೆ ಉಂಡೆ ಆದ ಮೇಲೆ ಮತ್ತೆ ಅಗ್ನಿಸ್ಪರ್ಶ ಮಾಡಬೇಕು. ಇಷ್ಟು ಆದ ಮೇಲೆ ಅದು ಧಾರಣೆಗೆ ಯೋಗ್ಯ. ಅಂಗಡಿಗೆ ಹೋಗ್ಬಿಟ್ಟು ಭಸ್ಮ ಕೊಡಯ್ಯ ಅಂತಂದರೆ ಕೊಡ್ತಾನೆ, ತಂದಿಟ್ಕೊಳ್ಳೋದು ಅಲ್ಲ. ಯಾಕೆ ಇದು ಹೇಳಿದೆ ಅಂದರೆ ಗೋವಿನ ಮಹಿಮೆ ಇದಲ್ವ ಪರಮ ಮಂಗಲ, ಹೌದಾನೆ? ಅದಕ್ಕೋಸ್ಕರ ಭಸ್ಮ ಅನ್ನೋದಕ್ಕೆ ಅರ್ಥ ವಿಭೂತಿ ಅಂತ ಇನ್ನೊಂದು ಶಬ್ದ. ವಿಭೂತಿರ್ಭೂತಿರೈಶ್ವರ್ಯಂ, ಅಧ್ಯಾತ್ಮ ಸಾಧಕರಿಗೆ ಅದೊಂದು ದೊಡ್ಡ ಸಂಪತ್ತು. ಅಷ್ಟು ಹಿನ್ನೆಲೆಯಲ್ಲಿ ಬ್ರಾಹ್ಮಣ, ಗೌಹು ಮತ್ತು ಹುತಾಶನ ಅಗ್ನಿ ಪರಮ ಮಂಗಲವಾದಂಥ ವಸ್ತು. ಯಾಕೆ ಅಂತಂದರೆ ನೀವೇನನ್ನಾದರೂ ಹಾಕಿ ಅದನ್ನು ತಿಂದು ತೇಗಿ ಅದನ್ನು ಕೊನೆ ಸ್ಟೇಜಿಗೆ ತಂದು ನಿಲ್ಲಿಸ್ತಾನೆ ಅವನು. ಕೊನೆ ಸ್ಟೇಜ್ ಅಂದ್ರೆ ಏನ್ರಿ? ಅದು ಮತ್ತೆ ಪುನಃ ಭಸ್ಮವೇ ಆಗಿರ್ತದೆ. ಮತ್ತೆ ಅದನ್ನು ಸುಡ್ರಿ, ಅವು ಮತ್ತೆ ಭಸ್ಮವೇ ಆಗಿರ್ತದೆ. ಹೌದು ತಾನೆ? ಮೊದಲು ಏನೇನೋ ಆಗಿರುತ್ತೆ, ಕೊನೆಗೆ ಅದೇನಾಗುತ್ತೆ, ಅದರ ಕೊನೆಯ ಸ್ಟೇಜ್ ಭಸ್ಮ. ಭಸ್ಮ ಸ್ಥಿತಿ ಹೋಯಿತು ಅಂದರೆ ಇನ್ನೊಂದು ಮುಂದಿನ ಗತಿ ಇಲ್ಲ ಅದಕ್ಕೆ. ಆ ಸ್ಥಿತಿಗೆ ತಂದಿಡುವುದು ಯಾವುದು ಅಂದರೆ ಭಸ್ಮ. ಅಂದರೆ ಯಾವ ಕೊಳೆಯನ್ನು ಸಹಿಸದೇ ಇರುವಂತಹದ್ದು ಒಂದು ತತ್ವ ಇದ್ದರೆ ಅದು ಯಾವುದು? ಅಗ್ನಿ. ಬೆಂಕಿ ಅಲ್ಲ, ಬೆಂಕಿ ಬೇರೆ. ಬೆಂಕಿ ಅಂದರೆ ಫೈರ್. ಅದು ನಮ್ಮಲ್ಲಿ ಈ ಫೈರ್ ಇಂಜನ್ ಡಿಪಾರ್ಟ್ಮೆಂಟ್ ಅಂತ ಬೇರೆಯೇ ಇರ್ತದೆ, ಹೌದಾನೆ? ಅದರ ಅಗ್ನಿ ಡಿಪಾರ್ಟ್ಮೆಂಟ್ ಅಂತ ಇಲ್ಲ. ಅದು ಕೇವಲ ವೈದಿಕರ ಹತ್ರ ಮಾತ್ರ ಇರುವಂಥದ್ದು, ಋತ್ವಿಜರ ಹತ್ರ ಇರುವಂಥದ್ದು, ಹೌದು ತಾನೆ ಅಂತ. ಹಾಗಾಗಿ ಗೌಹು ಹುತಾಶನ ಅಗ್ನಿ. ಮತ್ತು ನಾಲ್ಕನೆಯ ಮಂಗಳಕರವಾದಂಥ ವಸ್ತು ಯಾವುದಪ್ಪ ಅಂದರೆ, ಇದು ನಮಗೆಲ್ಲರಿಗೂ ಗೊತ್ತು. ಅದು ಮಂಗಳಕರವಾದ ವಸ್ತು ಅಂತ ಗೊತ್ತಿಲ್ಲ, ಚಂದ ಕಾಣುತ್ತದೆ ಅಂತ, ಹಿರಣ್ಯಂ ಅಂತ. ಈಗಲೇ ತಯಾರಿ ಮಾಡ್ಕೊಂಡಿರ್ತೇವೆ ಮುಂದೆ ಯಾವುದಕ್ಕೆ? ಅಕ್ಷಯ ತೃತೀಯಕ್ಕೆ ಅಂತ ಅಲ್ವಾ? ಅದು ಮಂಗಳಕರವಾದಂಥ ವಸ್ತು ಹೀಗೆ ಅಂತ. ಯಾಕೆ ಅಂದರೆ ಅದು ನೀವು ಎಷ್ಟೇ ದಹನ ಮಾಡಿದರೂ ಸಹ ಅದೇ ಸ್ಥಿತಿಯಲ್ಲಿ ಇರುತ್ತೆ. ಅದೀಗ
ಎಂದೂ ತನ್ನ ಸ್ವರೂಪವನ್ನು ಕಳೆದುಕೊಳ್ಳುವುದಿಲ್ಲ. ತನ್ನಲ್ಲಿರುವ ಕೊಳೆಯನ್ನು ಬಿಡುತ್ತೆ ಅಷ್ಟೇ ಹೊರತು ಅದು ಮಾತ್ರ ಪ್ಯೂರಿಫೈ ಆಗೇ ನಿಂತಿರುತ್ತೆ. ಹಾಗಾಗಿ ಹಿರಣ್ಯಂ. ಗಡಿಯಾರು ಹೇಳ್ತಾ ಇದೆ, ಇನ್ನೂ ತುಂಬ ಹೇಳಬೇಕು, ನಾನು 4-5 ಹೇಳಬೇಕು, ಬೇರೆ ಬೇರೆದೆಲ್ಲ ಹೇಳಬೇಕು, ಹಾಗಾಗಿ ಇಲ್ಲಿ ನಿಲ್ಲಿಸ್ಬಿಡು ಅಂಥೇಳಿ. ಹಾಗಾಗಿ ನಾಳೆ 6 ಗಂಟೆ ಸೇರಿದಾಗ ಇನ್ನು ಉಳಿದಂಥ ಮಂಗಳಕರವಾದಂಥ ವಸ್ತುಗಳನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.